घयते गिरिं कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ओम इष्टपादाय कृष्णप्रेष्ठाय भूतविषमत्वक्तरां स्वामिनिधनाय नमस्ते गौड़सेवायां सदा निवेदितात्मनिवादो ಪ್ರಭುಪಾದಾರ್ಥೋ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. ಇವತ್ತು ನಾವು 9ನೇ ಅಧ್ಯಾಯ ಶುರು ಮಾಡ್ಲಿಕ್ಕಿದ್ದೇವೆ ಓದ್ಲಿಕ್ಕೆ. ಎಲ್ಲರೂ ಸೇರಿ 9ನೇ ಅಧ್ಯಾಯ ತುಂಬಾ, ಈ ಎಲ್ಲ ಅಧ್ಯಾಯಗಳು ಮುಖ್ಯವಾಗಿ ಮಧ್ಯೆ ಇರುವಂತಹ 6 ಅಧ್ಯಾಯಗಳು ನಮ್ಗೆಲ್ಲರೂ ಗೊತ್ತು, ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗುವಂತಹ ಕರ್ತವ್ಯ ಏನ್ ನಾವು ಮಾಡಬೇಕು, ಅದನ್ನು ಮಾಡುವಂತಹ ವಿಚಾರವನ್ನ ಈ ಅಧ್ಯಾಯಗಳಲ್ಲಿ ತುಂಬಾ ಹೆಚ್ಚು ಹೆಚ್ಚಾಗಿ ವರ್ಣಿಸಿದ್ದಾರೆ. ಆ ವರ್ಣನೆಯನ್ನು ನಾವು ಕೇಳಿದಷ್ಟು, ಆ ವಿಚಾರಗಳನ್ನ ನಾವು ಮನಸ್ಸಿಗೆ ಇಟ್ಟಷ್ಟು, ಹಾಕಿದಷ್ಟು ನಮಗೆ ಜಾಸ್ತಿ ಆ ಕಾರ್ಯದಲ್ಲಿ ರುಚಿ, ಆಸಕ್ತಿ ಬೆಳೀತದೆ. ಆದ ಕಾರಣ ಆ ಉದ್ದೇಶಕ್ಕೋಸ್ಕರ ಈ ಅಧ್ಯಾಯಗಳನ್ನ ನಾವು ಸ್ವಲ್ಪ ಜಾಸ್ತಿ ಕೂಲಂಕುಷವಾಗಿ ಪರಿಶೀಲಿಸಿ ಶಬ್ದವನ್ನು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಮಗೆ ಭಗವದ್ ಧಾಮಕ್ಕೆ ಹೋಗುವ ಪ್ರಗತಿ, ಉನ್ನತಿಗೆ ತಲುಪಲಿಕ್ಕೆ ಸಹಾಯ. 8ನೇ ಅಧ್ಯಾಯ ಕೊನೆಯಲ್ಲಿ ಏನಾಗಿದೆ ಅಂತ ಹೇಳಿ ನಮಗೆಲ್ಲ ಗೊತ್ತು. 8ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಹೇಳ್ತಾರೆ, ಏನೆಲ್ಲ ಮಾಡಿದ್ರು ಕೂಡ ಕೊನೆಗೆ ಯಾವ್ದು ಮುಖ್ಯ ಅಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಯಜ್ಞ, ದಾನ ಏನೇ ಕೊಟ್ಟರು ಕೂಡ. ಆದ ಕಾರಣ ಅಧ್ಯಾಯದ ಹೆಸರು ಭಗವತ್ ಪ್ರಾಪ್ತಿ ಅಂತ ಹೇಳೋ ಅಧ್ಯಾಯ ನಾವು ಈಗಾಗಲೇ ಎಲ್ಲರೂ ಸೇರಿ ಓದಿದ್ದೀವಿ. ಅಧ್ಯಾಯದ ಸಂಕ್ಷಿಪ್ತವಾದಂತಹ ಟಿಪ್ಪಣಿ ನೋಡೋಣ. ಭಗವತ್ ಪ್ರಾಪ್ತಿ ಅಧ್ಯಾಯದ ಹೆಸರು. ಕಳೆದ ಅಧ್ಯಾಯ ನಾವು ಓದಿರುವಂತಹ ಅಧ್ಯಾಯ. ಭಗವತ್ ಪ್ರಾಪ್ತಿ, ಮನುಷ್ಯನು ತನ್ನ ಜೀವನದ ಉದ್ದಕ್ಕೂ ಮುಖ್ಯವಾಗಿ ಮರಣಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಹಿಕ ಜಗತ್ತಿನ ಆಚೆ ಇರುವ ಕೃಷ್ಣನ ಪರಮ ನಿವಾಸವನ್ನು ಸೇರಬಹುದು. ಆದ ಕಾರಣ ಒಳ್ಳೆ ಉಚಿತವಾದ ವಿಚಾರ ಇದು. ಯಾಕೆಂದ್ರೆ ನಮಗೆ ಯಾವಾಗ ಮರಣ ಬರ್ತದೆ ಯಾರಿಗೂ ನಮ್ಮ ಕೈಯಲ್ಲಿ ಇಲ್ಲ. ಆದ ಕಾರಣ ನಾವೆಲ್ಲರೂ ಶಾಸ್ತ್ರದ ಅರ್ಥವನ್ನ ಅರ್ಥ ಮಾಡಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆ ಆಗತ್ತೆ. ಭಗವಂತನ ಭಕ್ತರ ಆಶೀರ್ವಾದದಿಂದಲೇ ಆಗ್ಲಿಕ್ಕೆ ಸಾಧ್ಯ ಇದು. ಭಗವಂತನ ಭಕ್ತರ ಸಂಘದಿಂದ ನಮಗೆ ಭಗವಂತನ ನೆನಪಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾರದ ಮುನಿಗಳಲ್ಲಿ ಭಗವಂತ ಹೇಳ್ತಾರೆ, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ. ನಾನು ವೈಕುಂಠದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಭಗವಂತ. ನಾನು ಯೋಗಿಗಳ ಹೃದಯದಲ್ಲಿ ಇಲ್ಲ. ಯಾಕಂದ್ರೆ ಯೋಗಿಗಳ ಉದ್ದೇಶ ಅಂತ ಹೇಳಿದ್ರೆ ಪರಮಾತ್ಮನ ಅನುಭೂತಿಯೇ ಯೋಗಿಗಳ ಉದ್ದೇಶ. ಅಂತಹ ಯೋಗಿಗಳ ಹೃದಯದಲ್ಲಿ ನಾನಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನು? ನನಗೆ ಅಲ್ಲಿ ಇಷ್ಟ ಇಲ್ಲ ಇರೋದು ಅಂತ ಅರ್ಥ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನನಗೆ ಭಗವಂತನ ಭಕ್ತರಿಲ್ಲದ ಜಾಗೆಯಲ್ಲಿ ಇಷ್ಟ ಇಲ್ಲ ಅಂತ ಹೇಳಿ. ಹಾಗೇಳಿ ವೈಕುಂಠದಲ್ಲಿ ಭಕ್ತರಿಲ್ವಾ? ವೈಕುಂಠದಲ್ಲಿ ಭಕ್ತಿ ಇದ್ದಾರೆ. ವೈಕುಂಠದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವೈಕುಂಠ ಅಂತ ಹೇಳಿದ್ರೆ ಗೋಲೋಕದಿಂದ ಕೆಳಗಿರುವಂತಹ ಕೆಲವು ಧಾಮಗಳ ಹೆಸರು. ಮುಖ್ಯವಾಗಿ ಗೋಲೋಕದ ಧಾಮ ಕೂಡ ವೈಕುಂಠವೇ. ಆದ್ರೆ ಇಲ್ಲಿ ಹೇಳಿರುವಂತಹ ವೈಕುಂಠದ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲಿ ಯಾವ ಭಾವದಲ್ಲಿ ಭಗವಂತನ ಪೂಜೆ ಮಾಡ್ತಾರೆ. ಈ ವೈಕುಂಠ ಧಾಮಗಳಲ್ಲಿ ಯಾವ ಭಾವದಲ್ಲಿ? ಐಶ್ವರ್ಯ ಭಾವದಲ್ಲಿ. ಅಂದ್ರೆ ಒಂದು ರಾಜನ ಹಾಗೆ ಭಗವಂತನ, ಅದು ಅವರಿಗೆ ಇಷ್ಟ ಇಲ್ಲ. ಭಗವಂತನಿಗೆ ಏನಿಷ್ಟ? ಹತ್ತಿರ ಒಂದು ಪ್ರೇಮದ ಅಂಕುರಗೊಂಡು ಭಾವ ಮುಖಾಂತರ ಭಗವಂತನ ಮಕ್ಕಳ ಹಾಗೆ ನಾವು ಹೇಗೆ ಭಗವಂತನೊಟ್ಟಿಗೆ ಸೇರಿ ಎಲ್ಲ ಲೀಲೆಗಳಲ್ಲಿ ಎಲ್ಲ ಸೇವೆಗಳಲ್ಲಿ ತೊಡಗ್ತೇವೆ, ಅದು ತುಂಬಾ ಇಷ್ಟ ಭಗವಂತನಿಗೆ. ಆ ಸೇವೆಯನ್ನ ಭಗವಂತ ನೋಡುವಂಥದ್ದು. ಅರ್ಜುನನ ಸೇವೆ, ಸುಧಾಮನ ಸೇವೆ, ಆಮೇಲೆ ಮಾತೆ ರಾಧಾರಾಣಿಯ ಸೇವೆ, ಈ ಸೇವೆಯನ್ನ ನೋಡ್ತಾ ಇರುವಂಥದ್ದು ಭಗವಂತ. ಅಂತಹ ಭಗವಂತನ ಸೇವೆ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟು. ಅದೇ ಪರಮ ನಿವಾಸ. ಅದಕ್ಕೋಸ್ಕರ ಯೋಗಿನಾಂ ಹೃದಯೇಶುವ. ಎಲ್ಲಿದ್ದೇನೆ? ತತ್ರ ತಿಷ್ಠಂತಿ ನಾರದ ಯತ್ರ ಅದರ ನೆನಪು ಬರ್ತಾ ಇಲ್ಲ ನನಗೆ. ಎಲ್ಲಿ ನನ್ನ ನಾಮ ಸಂಕೀರ್ತನೆ ನಡೆಯುತ್ತೆ, ನನ್ನ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ, ಅಂತಹ ಜಾಗದಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಆದ ಕಾರಣ ಭಗವದ್ ಭಕ್ತರ ಸಂಘದಲ್ಲಿ ಮಾತ್ರ ನಮಗೆ ಮರಣ ಸಮಯದಲ್ಲಿ ನಮಗೆ ಕೃಷ್ಣನ ನೆನಪಾಗಲಿಕ್ಕೆ ತುಂಬಾ ಸುಲಭ. ಬೇರೆ ರಿಸ್ಕ್ ಇದೆ.
ಖಂಡಿತವಾಗಿ ರಿಸ್ಕ್ ಇದೆ. ಆ ರಿಸ್ಕ್ ಇಲ್ಲದೆ ಇರಬೇಕಿದ್ರೆ ವೈಷ್ಣವರ ಸಂಘ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಅಧ್ಯಾಯ 9ನೇ ಅಧ್ಯಾಯ ಸಾರಾಂಶ. 9ನೇ ಅಧ್ಯಾಯದ್ದು ರಹಸ್ಯ ತಮ ಜ್ಞಾನ. ರಹಸ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯ್ತು. ರಹಸ್ಯ ಅಂದ್ರೆ ಸೀಕ್ರೆಟ್, ಕನ್ನಡದಲ್ಲಿ ತುಂಬಾ ಸುಲಭವಾಗುವಂತ ಅರ್ಥವಾಗುವಂತ ವಿಚಾರ. ಆದ್ರೆ ಇದು ನಮ್ಮ ಯೋಚನೆಗೆ ತಲುಪದೇ ಇರುವಂತಹ ರಹಸ್ಯ. ಈಗ ನಾವೆಲ್ಲ ರಹಸ್ಯ ಅಂತ ಹೇಳಿದ್ರೆ ಏನು, ಸ್ವಲ್ಪ ಸಮಯ ಆಗುವಾಗ ಆ ರಹಸ್ಯವನ್ನ ಭೇದಿಸಬಹುದು ಎಂಬ ರೀತಿಯಲ್ಲಿ ನಮ್ಮ ಚಿಂತನೆ. ಆದ್ರೆ ಇದು ಅಂತಹ ರಹಸ್ಯ ಅಲ್ಲ, ಅದನ್ನು ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸಿಗಬೇಕು. ಈ ರಹಸ್ಯ ಗುರುಮುಖೇನ ಸಿಕ್ಕಿದ್ರೆ ಮಾತ್ರ ನಮ್ಗೆ ಅರ್ಥ ಆಗತ್ತೆ. ಗುರುಮುಖೇನ ಅಥವಾ ವೈಷ್ಣವರ ಮುಖೇನ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅದು ರಹಸ್ಯ ಯಾವತ್ತೂ ರಹಸ್ಯ. ಅದನ್ನು ಓದಿದ್ರು ನಮ್ಗೆ ಅದರ ಪಾಸ್ವರ್ಡ್ ಗೊತ್ತಿರುದಿಲ್ಲ. ಅದು ಓದಿ ಭಗವದ್ಗೀತೆ ಚೆನ್ನಾಗಿ ಓದಿರ್ತೇವೆ, ಆದ್ರೆ ಅದರ ಪಾಸ್ವರ್ಡ್ ಗೊತ್ತಿಲ್ಲ ನಮಗೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವ ಪಾಸ್ವರ್ಡ್ ಗುರುಮುಖೇನ ಆ ಪ್ರತಿಯೊಂದು ಅಕ್ಷರದಲ್ಲಿಯೂ ಅಡಗಿದೆ. ಹೇಗೆ ಹಿತ್ತಲ ಗಿಡ ಮದ್ದಲ್ಲ, ಮದ್ದಿದೆ ಆದ್ರೆ ಅದಕ್ಕೆ ರೆಸ್ಪೆಕ್ಟ್ ಇಲ್ಲ, ಮದ್ದಲ್ಲ. ಅದೇ ರೀತಿಯಲ್ಲಿ ಭಗವದ್ಗೀತೆ, ನಾವು ಭಾರತ ಭೂಮಿಯಲ್ಲಿ ಹುಟ್ಟಿರುವಾಗ ನಮಗೆ ಭಗವದ್ಗೀತೆ ಬಗ್ಗೆ ಕೇಳಿ ಕೇಳಿ ಅಭ್ಯಾಸ ಇದೆ. ಭಗವದ್ಗೀತೆಯಲ್ಲಿ ಆಣೆ ಮಾಡುವುದು ಇದೆ ಕೋರ್ಟಿನಲ್ಲಿ. ಈ ರೀತಿಯದೆಲ್ಲ ಭಗವದ್ಗೀತೆಯ ಚಿಂತನೆ ಇದೆ. ಆದ್ರೆ ಭಗವದ್ಗೀತೆಯ ಪರಮ ಉತ್ಕೃಷ್ಟ ಉದ್ದೇಶ ಏನು ಅಂತ ಹೇಳಿ ಹೆಚ್ಚಿನವರಿಗೆ ನಮಗೆ ಗೊತ್ತಿಲ್ಲದ ಕಾರಣ ಗುರುಮುಖೇನ ಸಿಕ್ಕಿದ್ರೆ ಮಾತ್ರ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಹೇಳುದು ಎಲ್ಲರಿಗೂ ಅರ್ಥ ಆಗೋ ಸಿಂಪಲ್ ಆಗಿರುವಂತ ವಿಚಾರ. ಆದ ಕಾರಣ ಈ ರಹಸ್ಯವಾದಂತಹ ರಹಸ್ಯತಮ ಜ್ಞಾನವನ್ನ ನಾವು ಭಗವದ್ಭಕ್ತರ ಜೊತೆಯಲ್ಲಿ ಇದನ್ನು ಸವಿಲಿಕ್ಕೆ ಪ್ರಯತ್ನ. ಶ್ರೀಕೃಷ್ಣನು ದೇವೋತ್ತಮನು, ಶ್ರೀಕೃಷ್ಣನು ದೇವೋತ್ತಮನು ಅಂತ ಹೇಳುವಂತಹ ಒಂದು ಡಿಸಿಷನ್ಗೆ ಬರುವುದೇ ಕಷ್ಟ. ಆ ಒಂದು ಡಿಸಿಷನ್ ಬರ್ಲಿಕ್ಕೆ ಒಂದು 30-40 ವರ್ಷ ಬೇಕಾಗ್ತದೆ. ಭಕ್ತಿಗೆ ಬಂದವರು ಕೂಡ ತುಂಬಾ ಸುಲಭವಾಗಿ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಭಾರತ ಭೂಮಿಯಲ್ಲಿ ಹುಟ್ಟಿದವರು, ನಮಗೆ ಬಹುಶಾಖ ಅನಂತಶ್ಚ ನಮ್ಮ ಹತ್ರ ಯಾವತ್ತಿರುವಂಥದ್ದು. ನಮಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಬೇರೆ ಬೇರೆ ಶಾಖೆಗಳನ್ನ ಪ್ರಯತ್ನ ಪಡ್ತೇವೆ ನಾವು. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ನಾವು ಇದನ್ನ ಈಗಾಗಲೇ ಗಮನಿಸಿದ್ದೇವೆ ಈ ಶ್ಲೋಕವನ್ನ. ಆದ ಕಾರಣ ನಮಗೆ ಬೇರೆ ಬೇರೆ ಅಪೋರ್ಚುನಿಟಿ, ಅವಕಾಶ ಇದೆ, ಆದ್ರೆ ಆ ಅವಕಾಶ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅದು ತೊಂದರೆ ಕೊಡ್ತಾ ಇದೆ ನಮಗೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ ಭಗವಂತನೇ ಸುಪ್ರೀಂ ಅಲ್ಟಿಮೇಟ್ ಅಂತ ಹೇಳಿ. ಅದನ್ನ ಆಕ್ಸೆಪ್ಟ್ ಮಾಡ್ಲಿದ್ದವರು ತುಂಬಾ ಅಪರೂಪ, ಸಹಸ್ರದಲ್ಲಿ ಒಬ್ರು ಕೂಡ ಕಷ್ಟ ಅಂಥವ್ರು. ಆದ ಕಾರಣ ಈ ಶ್ರೀಕೃಷ್ಣ ಭಗವಂತ ದೇವೋತ್ತಮ ಪರಮ ಪುರುಷ ಮತ್ತು ಪೂಜೆಯ ಪರಮ ವಸ್ತು. ಶಿವದೇವರೇ ಹೇಳ್ತಾರೆ, ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ಅಂತ ಹೇಳಿ. ಎಲ್ಲ ದೇವತೆಗಳ ಪೂಜೆಯಲ್ಲಿ ಉತ್ಕೃಷ್ಟವಾದ ಪರಮೋತ್ತಮನ ಪೂಜೆಯೇ ಉತ್ಕೃಷ್ಟ, ಅದರಲ್ಲಿ ಏನು ಸಂಶಯ ಇಲ್ಲ. ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ. ತುಂಬಾ ಇಂಪಾರ್ಟೆಂಟು. ದಿವ್ಯ ಭಕ್ತಿಯಿಂದ ಅಂತ ಹೇಳಿದ್ರೆ ಭಕ್ತಿ ಸೇವೆ ಮಾಡುವಾಗ ಸಿಗುವಂತಹ ಜ್ಞಾನ ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಭಕ್ತಿ ಜ್ಞಾನ ಅಂತ ಹೇಳ್ತದೆ. ಆ ಜ್ಞಾನವನ್ನೇ ಇವತ್ತು ನಾವು ಡಿಸ್ಕಷನ್ ಮಾಡುದು. ಈ ಜ್ಞಾನಕ್ಕೂ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗುವಂತಹ ಜ್ಞಾನ ಮಾರ್ಗಕ್ಕೂ ಅಜಗಜಾಂತರ ವ್ಯತ್ಯಾಸ. ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವಂತಹ ಜ್ಞಾನ ಅಥವಾ ಜ್ಞಾನ ಮಾರ್ಗ ಭಗವಂತನನ್ನ ಧಿಕ್ಕರಿಸಿ ಅವನ ಸ್ವರೂಪವನ್ನು ಧಿಕ್ಕರಿಸುವಂತಹ ಜ್ಞಾನ. ಇಲ್ಲಿ ಹಾಗಲ್ಲ. ಭಗವಂತನ ಸೇವೆಗೆ ಮಾಡುವಂತಹ ಸೇವೆಯಲ್ಲಿ ಇರುವಂತಹ ಅರಿವು, ಆ ಅರಿವೇ ಭಕ್ತಿ, ಆ ಅರಿವೇ ಜ್ಞಾನ. ಆ ಅರಿವನ್ನ ನಾವು ಜ್ಞಾನ ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾರೆ. ದಿವ್ಯ ಭಕ್ತಿ ಅದು. ಆ ಜ್ಞಾನ ಅಂತ ಹೇಳಿದ್ರೆ ದಿವ್ಯ ರೂಪವಾದಂತಹ ಭಕ್ತಿ. ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ. ಒಂದು ಸಲ ಇದಕ್ಕೆ ತಲುಪಿದ ಮೇಲೆ ಅವನು ವಾಪಸ್ ಬರಬೇಕಾಗಿಲ್ಲ ಅಂತ ಹೇಳಿ ಕಳೆದ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಆ ಬಾಂಧವ್ಯ ದೊರೆತ ಮೇಲೆ ನಾವು ವಾಪಸ್ ಬರಬೇಕಾಗಿಲ್ಲ. ವಾಪಸ್ ಬರಬೇಕಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕಾಗಿಲ್ಲ? ಜನನ ಮರಣಗಳಿರುವಂತಹ ಈ ಲೋಕಕ್ಕೆ ತೊಂದರೆ ಪಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಆದರೆ ನಮಗೆ ಭಗವಂತ ಇಲ್ಲಿ ಬರಬೇಕು ಅಂತ ಆದೇಶ ಕೊಟ್ರೆ ನಾವು ಬರ್ತೇವೆ, ಯಾರಾದ್ರೂ ಆಗ್ಲಿ. ಈಗ ಶ್ರೀಲ ಪ್ರಭುಪಾದರು ಹೇಗೆ ಬಂದ್ರು? ಶ್ರೀಲ ಪ್ರಭುಪಾದರು ಭಗವಂತನ ಕೈಂಕರ್ಯಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ, ಅವರಿಗೆ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ. ಈ ರೀತಿಯಲ್ಲಿ ವೈಷ್ಣವರು ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ವೈಷ್ಣವರಿಗೆ ಅಗತ್ಯ ಇಲ್ಲ ಇಲ್ಲಿ ಇರುವಂಥದ್ದು. ಯಾಕೆಂದ್ರೆ ಪರಮಧಾಮದಲ್ಲಿ ಸದಾ ಸಂತಸದಲ್ಲಿ ಭಗವಂತನ ಜೊತೆ ಇರುವಂಥದ್ದು ಬಿಟ್ರೆ ಇಲ್ಲಿ ಯಾಕೆ ಬರುವಂಥದ್ದು? ಯಾಕಂದ್ರೆ ಭಗವಂತ ಅಲ್ಲಿಂದ ಹೋಗುದಿಲ್ಲ ಎಲ್ಲಿಗೂ.
ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೌ ಅಂತ ಕೇಳಿದೆವು ನಾವು ಬ್ರಹ್ಮ ಸಂಹಿತೆಯಲ್ಲಿ. ಅಲ್ಲಿಂದ ಎಲ್ಲಿಗೂ ಬರುದಿಲ್ಲ. ಅಂಥವನನ್ನ ಬಿಟ್ಟು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನೇ ಎಲ್ಲರನ್ನ ವಾಪಸ್ ತರ್ಲಿಕ್ಕೋಸ್ಕರ ನಿನಗೆ ಡೆಪ್ಯುಟೇಷನ್ ಹಾಕಿದ್ದಾರೆ, ಅಥವಾ ನೀವು ಹೋಗಿ ಆ ಕೆಲಸ ಮಾಡಿ ಬಾ ಅಂತ ಹೇಳಿದ್ರೆ ಖಂಡಿತವಾಗಿ ಭಕ್ತರು ಸೇವಕರು ಯಾವತ್ತೂ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಯಾವಾಗ ಸೇವೆ ಮಾಡ್ತಾರೆ ಆಗ ಭಗವಂತನಿಗೆ ತುಂಬಾ ಖುಷಿ ಆಗತ್ತೆ. ಆ ಖುಷಿಯಲ್ಲೇ ನಿಜವಾಗಿ ಭಕ್ತರು ಖುಷಿ ಪಡ್ತಾರೆ. ಆದ ಕಾರಣ ಅಂತಹ ಭಕ್ತರು ಇಲ್ಲಿ ಬಂದು ನಮಗೆಲ್ಲರಿಗೂ ನಾವೆಲ್ಲ ಇಲ್ಲಿ ಬದ್ಧರಾದವರಿಗೆ ಎಲ್ರಿಗೂ ಭಗವಂತನ ಬಗ್ಗೆ ತಿಳಿ ಹೇಳ್ತಾರೆ. ಅದೇ ಉದ್ದೇಶ. ಈ ರೀತಿಯಲ್ಲಿ ಅಲ್ಲಿರುವಂತಹ ಭಗವಂತನ ಬಾಂಧವ್ಯವನ್ನ ಅವರು ಸವಿತಾರೆ. ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ. ಇಲ್ಲಿದ್ದವ ವಾಪಸ್ಸು ಭಗವಂತನ ಧಾಮಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಭಕ್ತಿಯನ್ನ ಪುನಶ್ಚೇತನಗೊಳಿಸುವುದರಿಂದ. ಭಕ್ತಿ ನಮ್ಮ ಹೃದಯದಲ್ಲಿ ಅಡಕವಾಗಿದೆ. ಅಂದ್ರೆ ಆತ್ಮನ ಸ್ವರೂಪವೇ ಭಕ್ತಿ ಮಾಡುವಂಥದ್ದು, ಆತ್ಮನ ಸ್ವರೂಪವೇ ಭಗವಂತನ ಸೇವೆ ಮಾಡುವಂಥದ್ದು, ಆತ್ಮದ ಸ್ವರೂಪವೇ ಭಗವಂತನ ಜ್ಞಾನ ಪಡಿಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಆದರೆ ನಮಗೆ ಆ ಸ್ವರೂಪವನ್ನ ಮುಚ್ಚಿದ್ದೇವೆ. ಆ ಮುಚ್ಚಿರುವ ಸ್ವರೂಪವನ್ನ, ಆ ಮುಚ್ಚಳಿಕೆಯನ್ನ ತೆಗಿಬೇಕು. ಆ ತೆಗೆಯುವ ಪ್ರೊಸೆಸ್ ಅನ್ನ ಭಕ್ತಿ ಅಂತ ಹೇಳ್ತಾರೆ. ಆ ತೆಗಿತಾ ಅಲ್ಲಿರುವಂತ ಒರಿಜಿನಲ್ ಕೃಷ್ಣ ಕಾನ್ಶಿಯಸ್ನೆಸ್ ನಮಗೆ ಅರ್ಥ ಆಗಿ ಅದು ಪುನಶ್ಚೇತನಗೊಂಡು ಅದು ಗಾಢವಾಗಿ ಅದು ನಮ್ಮನ್ನ ದಿವ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ತುಂಬಾ ಅದ್ಭುತವಾದ ಅಧ್ಯಾಯ. ಈ ಅಧ್ಯಾಯವನ್ನು ಕೂಡ ನಾವು ಹೇಗೆ 7 ಮತ್ತು 8ನೇ ಅಧ್ಯಾಯವನ್ನು ತುಂಬಾ ರುಚಿಯಿಂದ ಆಸ್ವಾದಿಸಿದ್ದೇವೆ, ಅದೇ ರೀತಿಯಲ್ಲಿ ಈ 9ನೇ ಅಧ್ಯಾಯ ನಾವೆಲ್ಲರೂ ನಿತ್ಯ ಚೆನ್ನಾಗಿ ಅಧ್ಯಯನ ಮಾಡೋಣ ಅಂತ ಆಶೀರ್ವಾದ, ಆಮೇಲೆ ಪ್ರೇಯರ್ ಎಲ್ಲ ಮಾಡೋಣ. ಯಾರತ್ರ ಆಶೀರ್ವಾದ ಮಾಡ್ಲಿಕ್ಕಿಲ್ಲ, ಕೇಳ್ಕೊಳ್ಳುವನ ಯಾರತ್ರ? ಭಗವಂತನ ಹತ್ರ. ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು, ಆಮೇಲೆ ಬೇರೆಲ್ಲ ಆಚಾರ್ಯರು, ಆಮೇಲೆ ವರ್ತಮಾನ ಗುರು ವೃಂದವರ ಹತ್ರ, ಆಮೇಲೆ ಎಲ್ಲ ಶ್ರೇಷ್ಠ ವೈಷ್ಣವರ ಹತ್ರ. ಹರೇ ಕೃಷ್ಣ. ಅಧ್ಯಾಯಕ್ಕೆ ಹೋಗೋಣ. 9ನೇ ಅಧ್ಯಾಯ. ಇಲ್ಲಿ ತನಕ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಶ್ನೆ ಇಲ್ಲ. ಓಕೆ. ರಹಸ್ಯ ತಮ ಜ್ಞಾನ. ತಮ ಅಂದ್ರೇನು? ತಮ ಅಂದ್ರೇನು? ಯಾರಿಗಾದ್ರೂ ಗೊತ್ತಾ? ಕತ್ತಲು ಪ್ರಭುಜಿ. ಹರೇ ಕೃಷ್ಣ. ಹೇಳಿ. ಕತ್ತಲು ಪ್ರಭುಜಿ. ಓಕೆ. ಓಕೆ, ಬೇರೆ ಏನಾದ್ರೂ ಇದೆಯಾ ಉತ್ತರ? ಜ್ಞಾನ. ಜ್ಞಾನ. ಓಕೆ. ಜ್ಞಾನ. ಯಾರಿಗಾದ್ರೂ ಇನ್ನೇನಾದ್ರೂ ಉಂಟಾ? ರಹಸ್ಯ ಅರ್ಥ ಆಯ್ತು. ತಮ ಆಮೇಲೆ ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ಭಕ್ತಿ ಅಂತ ನಮಗೆ ಗೊತ್ತಾಯ್ತು. ಈ ಅಧ್ಯಾಯದಲ್ಲಿ ಜ್ಞಾನ ಅಂತ ಹೇಳುವಂಥದ್ದು ಭಕ್ತಿ, ಬೇರೆ ಏನೂ ಅಲ್ಲ, ಭಕ್ತಿ ಜ್ಞಾನ. ತಮ ಅಂದ್ರೇನು? ಕತ್ತಲಿನಿಂದ ನಮ್ಮನ್ನ ಬಿಡುಗಡೆ ಪಡುವಂಥದ್ದು. ಬಿಡುಗಡೆ. ಕತ್ತಲು ಯಾವುದು? ಕತ್ತಲು ಇಲ್ಲಿರುವಂಥದ್ದು ಯಾವುದು? ಭೌತಿಕ ಸೃಷ್ಟಿಯಲ್ಲಿ ಇರುವುದು ಕತ್ತಲು. ಯಾಕಂತಾರೆ ಮಾಯಾ ಅಂತ ಹೇಳಿದ್ರೆ ಏನು? ಮಾಯಾ ಅಂತ ಹೇಳಿದ್ರೆ ಅಜ್ಞಾನ. ಮಾಯಾ ಅಂದ್ರೆ ಕತ್ತಲು. ಕೃಷ್ಣ ಸೂರ್ಯ ಸಮ, ಅದು ಜ್ಞಾನ. ಕೃಷ್ಣ ಸೂರ್ಯ ಸಮ. ಮಾಯಾ ಅಂಧಕಾರ. ಮಾಯಾ ಅಂತ ಹೇಳಿದ್ರೆ ತಮೋಗುಣ, ಅಂಧಕಾರ. ತಮೋಗುಣ ಅಂತ ಹೇಳಿದ್ರೆ ಅಂಧಕಾರ. ಆ ತಮೋಗುಣದಿಂದ ಭಗವಂತನ ಕಡೆಗೆ ಹೋಗುವಂತಹ ರಹಸ್ಯವಾದ ಜ್ಞಾನವನ್ನ ಈ ಅಧ್ಯಾಯ ಕೊಡ್ತದೆ ನಮಗೆ. ಎಲ್ಲಿಂದ? ತಮಸೋಮ ಜ್ಯೋತಿರ್ಗಮಯ. ತಮಸೋಮ ಜ್ಯೋತಿರ್ಗಮಯ. ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಹೋಗುವಂತಹ ಜ್ಞಾನವೇ ರಹಸ್ಯತಮವಾದ ಜ್ಞಾನ. ತಮಸ್ಸು ಯಾವುದು? ಈ ಭೌತಿಕ ಜಗತ್ತಿನಲ್ಲಿ ಆಸೆ ಆಕಾಂಕ್ಷೆಗಳಿಂದ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಜೀವನ ಮಾಡ್ತಿದ್ದೇವೆ, ಅದು ತಮೋಗುಣ. ಗೊತ್ತಿಲ್ಲ ನಾವು ಎಷ್ಟು ಜನ್ಮಗಳಿಂದ ಈ ರೀತಿ ಮಾಡ್ತಿದ್ದೇವೆ, ಇನ್ನು ಎಷ್ಟೆಷ್ಟು ಜನ್ಮಗಳಲ್ಲಿ ಹೀಗೆ ಮಾಡಬೇಕಾಗ್ತದೆ ಗೊತ್ತಿಲ್ಲ. ಅಂತಹ ಅಂಧಕಾರದಿಂದ ಹೊರಗೆ ತರುವಂತಹ ಒಂದು ಜ್ಞಾನಕ್ಕೆ ರಹಸ್ಯತಮವಾದ ಜ್ಞಾನ ಅಂತ ಹೇಳ್ತಾರೆ. ಆ ಜ್ಞಾನ ಭಕ್ತಿಯೇ. ಆದ ಕಾರಣ ಈ ಜ್ಞಾನಕ್ಕೂ ಆ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ. ಅದನ್ನ ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು.
ಈ ಜ್ಞಾನ ಅದಲ್ಲ. ಈ ಜ್ಞಾನ ಅಂತ ಹೇಳಿದ್ರೆ ಭಕ್ತಿಯ ಜ್ಞಾನ. ಶ್ಲೋಕ 1. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಶ್ಲೋಕವನ್ನು ರಿಪೀಟ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಎಸ್, ಇದಂ ನಾರಾಯಣ್ ಪ್ರಸಾದ್ ಪ್ರಭುಗಳು. ಓಕೆ, ಶ್ರೀ ಭಗವಾನುವಾಚ. ಒಂದ್ ನಿಮಿಷ. ನಾನು ಒಂದು ಲೈನ್ ಅನ್ನು ಓದ್ತೇನೆ, ನೀವು ಅದನ್ನ 2 ಸಲ ರಿಪೀಟ್ ಮಾಡಿ. ಆಯ್ತು ಪ್ರಭು. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ 2 ಸಲ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಇದಂ ತು ತೇ ಗುಹ್ಯತಮಂ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ 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 ಜ್ಞಾನಂ ವಿಜ್ಞಾನ ಸಹಿತಂ ಜ್ಞಾನಂ ವಿಜ್ಞಾನಸಹಿತಂ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಯಜ್ಞಾತ್ವಾ ಮೋಕ್ಷಸೆ ಶುಭಾತ್ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್. ಧನ್ಯವಾದ ಪ್ರಭುಗಳೇ. ಧನ್ಯವಾದ ಶ್ರೀ ಪ್ರಭು. ಭಗವಾನುವಾಚ ದೇವೋತ್ತಮ ಪರಮ ಪುರುಷನು ಹೇಳಿದನು, ಇದಂ ಇದನ್ನು, ತು ಆದರೆ, ತೇ ನಿನಗೆ, ಗುಹ್ಯತಮಂ ಅತ್ಯಂತ ರಹಸ್ಯವಾದ, ಪ್ರವಕ್ಷ್ಯಾಮಿ ಹೇಳುತ್ತಿದ್ದೇನೆ, ಅನಸೂಯವೇ ಅಸೂಯಾರಹಿತವಾದ ರಹಿತನಾದ. ಇಲ್ಲಿ ತಮ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ನಾನು ಹೇಳಿಕ್ಕೆ ಮರ್ತು ಹೋಯ್ತು. ತಮ ಅಂತ ಹೇಳಿದ್ರೆ ಉನ್ನತ ಅಂತ ಅರ್ಥ, ಮೇಲ್ಪಟ್ಟದ್ದು ಅಂತ ಅರ್ಥ. ಇನ್ನೊಂದು ಅರ್ಥ ಅನಸೂಯವೇ ಅಸೂಯಾರಹಿತನಾದ, ಜ್ಞಾನಂ ಜ್ಞಾನವನ್ನು, ವಿಜ್ಞಾನ ಸಾಕ್ಷಾತ್ಕಾರದ ಜ್ಞಾನದ, ಸಹಿತಂ ಜೊತೆಗೆ, ಯತ್ ಯಾವ, ಜ್ಞಾತ್ವಾ ತಿಳಿದು, ಮೋಕ್ಷಸೆ ಮುಕ್ತನಾಗುವೆ, ಅಶುಭಾತ್ ಈ ಕ್ಲೇಶಮಯ ಭೌತಿಕ ಅಸ್ತಿತ್ವದಿಂದ. ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಆಯ್ತು. ಈಗ ತಮೋ ಗುಣದಲ್ಲಿರುವಂಥ ಭೌತಿಕ ಜಗತ್ತಿನ ಅಸ್ತಿತ್ವದಿಂದ ಹೇಗೆ ಹೊರಗೆ ಬರಬಹುದು ಅಂತ ಹೇಳುವ ಜ್ಞಾನವನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಜ್ಞಾನ ಮತ್ತು ವಿಜ್ಞಾನ 2 ವಿಚಾರ ಕೂಡ ನಾವು ಗಮನಿಸ್ಲಿಕ್ಕಿದ್ದೇವೆ. ಜ್ಞಾನ ಅಂದ್ರೆ ಜ್ಞಾನ, ವಿಜ್ಞಾನ ಅಂತ ಹೇಳಿದ್ರೆ ಅದು ಅನುಭವ ಆದ ಮೇಲೆ ಆಗಿರುವಂಥದ್ದು ವಿಚಾರ. ಜ್ಞಾನವನ್ನ ಅನುಭವಿಸಿದ್ರೆ ಅದು ವಿಜ್ಞಾನ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಬರೀ ಜ್ಞಾನ ಅಲ್ಲ, ಅದರ ಸಾಕ್ಷಾತ್ಕಾರ ಕೂಡ ಭಗವಂತ ತಿಳಿಸಿಕೊಡ್ತಾನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಈ ಇಡೀ ಶ್ಲೋಕದಲ್ಲಿ ಮುಖ್ಯವಾದ್ದೇನು ಅಂತಂದ್ರೆ ಅಸೂಯೆ ಇಲ್ಲದೆ ಇರುವಂತ ವಿಚಾರ. ಆಧ್ಯಾತ್ಮಿಕ ಜಗತ್ಲಿಕ್ಕೆ ಹೋಗ್ಬೇಕಿದ್ರೆ ಅಸೂಯೆ ಅಂತ ಹೇಳೋದು ಒಂದು ಸ್ವಲ್ಪ ಸಹ ಇರಬಾರದು. ಅಸೂಯೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲ, ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಇಲ್ಲ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅಸೂಯೆಗೆ ಯಾವುದೇ ಬೆಲೆ ಇಲ್ಲ. ಅದು ಬರೀ ಈ ಭೌತಿಕವಾದ ಜೀವನದಲ್ಲಿ ಮಾತ್ರ ಇರುವಂತ ವಿಚಾರ. ಇದು ಹೃದಯದಲ್ಲಿ ಎಷ್ಟು ಗಾಢವಾಗಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಅದು ಆವರಿಸಿರ್ತದೆ. ಆಮೇಲೆ ನಾವು ಭಕ್ತಿಯ ಜೀವನಕ್ಕೆ ಬರುವಾಗ ಕೂಡ ಇದು ಬಾಧೆ ಕೊಡ್ತಾ ಇರ್ತದೆ. ಭಕ್ತಿಯ ಜೀವನಕ್ಕೆ ಬರುವಾಗ ಕೂಡ ನಮಗೆ ಏನೋ ಭಾಗ್ಯದಲ್ಲಿ ಕರುಣೆಯಿಂದ ಸಿಕ್ಕಿದೆ. ಯಾರ ಕರುಣೆ? ಶ್ರೀಲ ಪ್ರಭುಪಾದರ ಕರುಣೆಯಿಂದ ನಮಗೆ ಸಿಕ್ಕಿದೆ. ಇದರ ಒಳಗೆ ನಾವು ಬಂದ ಮೇಲೆ ಕೂಡ ನಾವು
ಬೇರೆಯವರ ಬಗ್ಗೆ ಅಸೂಯೆ ಪಡ್ತೇವೆ ನಮಗೆ ಗೊತ್ತಿಲ್ಲದೆ. ನಾವು ಒಂದೊಂದ್ಸಲ ಹೃದಯದಲ್ಲಿ ಇಟ್ಟಿರ್ತೇವೆ, ಒಂದೊಂದ್ಸಲ ಬಾಯಿಯಲ್ಲಿ ಹೇಳ್ತೇವೆ, ಒಂದೊಂದ್ಸಲ ಯೋಚನಾ ಲಹರಿ ಇರ್ತದೆ. ಅಂದ್ರೆ ಒಂದೊಂದ್ಸಲ ಹೇಳ್ತೇವೆ, ಒಂದೊಂದ್ಸಲ ಮನಸ್ಸಲ್ಲೇ ಇಟ್ಕೊಳ್ತೇವೆ, ಒಂದೊಂದ್ಸಲ ಮನಸ್ಸಲ್ಲಿ ಅಲ್ಲ ಮನಸ್ಸಿಂದ ಒಳಗಡೆ ಇಟ್ಕೊಂಡಿರ್ತೇವೆ. ಆ ಒಳಗೆ ಇಟ್ಟಿರುವುದು ಅಷ್ಟು ಬೇಗ ಹೋಗುದಿಲ್ಲ. ಆದ ಕಾರಣ ಈ ಜ್ಞಾನ ಆ ಒಳಗೆ ಇರುವಂತಹ ಅಸೂಯೆಯನ್ನ ತೆಗುವಂಥದ್ದು. ಆದ ಕಾರಣ ನಾವು ಒಳಗೊಂದು ಹೊರಗೊಂದು ಯಾಕಿದ್ದೇವೆ ಅಂತ ಹೇಳಿದ್ರೆ, ಈ ಅಸೂಯೆ ಅಂತ ಹೇಳುವಂಥದ್ದು ನಮ್ಮ ಹೃದಯದ ಒಳಗಿದೆ. ಅದೇ ಅದಕ್ಕೇನ್ ಹೇಳ್ತಾರೆ, ಅದೇ ಇಂಪ್ಯೂರಿಟೀಸ್, ಕೊಳೆ ಅಂತ ಹೇಳಿದ್ರೆ ಅದೇ. ಈ ಅಸೂಯೆ ಅಂತ ಹೇಳುದು ಮಹಾ ಕೊಳೆ. ನಮ್ಗೆ ಗೊತ್ತಿಲ್ಲದೆ ಇದು ಎಷ್ಟು ನಮ್ಮನ್ನ ಎಳೆದು ತಗೊಂಡು ಹೋಗ್ತಾ ಇದೆ, ವಾಪಸ್ಸು ವಾಪಸ್ಸು ಬಾ 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 ಹೋಗ್ಬೇಡ ಕೃಷ್ಣನ ಕಡೆಗೆ ಅಂತ ಹೇಳಿ. ನಮಗೆ ಗೊತ್ತಿಲ್ಲದೆ ಅದು ಎಳಿತಾ ಇದೆ. ನಾವು ಎಷ್ಟು ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ನಾವು ತುಂಬಾ ಜನ್ಮ ಜನ್ಮದಲ್ಲಿಂದ ಇರುವಂತಹ ಈ ಅಸೂಯೆ ನಮ್ಮನ್ನ ವಾಪಸ್ಸು ಮಾಯೆಯ ಕಡೆಗೆ ಎಳಿತದೆ. ಸ್ವಲ್ಪ ನಾವು ಚಿಂತನೆ ಮಾಡೋಣ, ಒಂದು ಕ್ಷಣ ಚಿಂತನೆ ಮಾಡೋಣ. ನಾವೆಲ್ಲರೂ ಅಸೂಯೆ ಇದೆಯಾ ಇಲ್ವಾ ನಮಗೆ? ಖಂಡಿತವಾಗಿ. ಭೌತಿಕವಾಗಿ ಆಮೇಲೆ ಆಧ್ಯಾತ್ಮಿಕವಾಗಿ ಪ್ರಯತ್ನ ಪಡುವಾಗ ಅಲ್ಲೂ ಕೂಡ ಈ ಅಸೂಯೆ ನಮಗೆ ಕಷ್ಟ ಕೊಡ್ತಾ ಇದೆ, ತೊಂದರೆ ಕೊಡ್ತಾ ಇದೆ. ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ನಮಗೆಲ್ರಿಗೂ ಗೊತ್ತು ಅಸೂಯೆ ಅಂದ್ರೆ ಏನು. ಆಧ್ಯಾತ್ಮಿಕವಾಗಿ ನಾವು ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ನಮಗೆ ಅಸೂಯೆ ಆಗತ್ತಾ ಇಲ್ವಾ? ಆಗುತ್ತೆ ಪ್ರಭುಜಿ. ಯಾವ್ದಾದ್ರು ಒಂದು ಉದಾಹರಣೆ. ಯಾರು ವೈಷ್ಣವರ ಸಂಘ ಮಾಡ್ತಾರೆ ಅವ್ರು ಮಾತ್ರ ಇದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ವೈಷ್ಣವರ ಸಂಘ ಮಾಡಿದ್ರೆ ಏನಾಗ್ತದೆ, ಇದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿ ಎರಡು ಇಲ್ಲ, ಒಬ್ಬನೇ ಇರುವುದು. ಒಬ್ಬನೇ ಇರುವಾಗ ಹೇಗೆ ಗೊತ್ತಾಗ್ತದೆ ಅಸೂಯೆ ಇದೆಯೇ ಇಲ್ವಾ ಅಂತ ಹೇಳಿ? ಸೊ ಯಾರಾದ್ರೂ ಭಗವಂತನ ಭಕ್ತರ ಸಂಘ ಮಾಡಿದ್ದಾರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ, ಅವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ನಾಚಿಕೆ ಏನಿಲ್ಲ, ನಮಗೆಲ್ಲ ಆಗುವಂತ ವಿಚಾರ ಇದು. ಇದರಿಂದ ಹೊರಗೆ ಬರ್ಬೇಕಿದ್ರೆ ನಾವು ಅದನ್ನು ಹೇಳ್ಬೇಕು. ಯಾರಿಗಾದ್ರೂ ಏನಾದ್ರೂ ಅನುಭವ ಆಗಿದೆಯಾ ಅಸೂಯೆದ್ದು? ನಮಗೆ ಆಗಿರುವಂತಹ ಅನುಭವ ಯಾರಿಗಾದ್ರೂ ಇದೆಯಾ? ಪ್ರಭುಜಿ ಪ್ರಶ್ನೆ ಅರ್ಥ ಆಗಿಲ್ಲ. ಈಗ ಅಸೂಯೆ ಅಂದ್ರೆ ಗೊತ್ತಾಯ್ತಲ್ಲ. ಅಸೂಯೆ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮಗೆ ಬರೀ ಅಸೂಯೆನೆ ಪ್ರಭು. ಅಂದ್ರೆ ಏನು ಅಸೂಯೆ? ಇನ್ನು ಸ್ವಲ್ಪ ವಿಷಾದ. ಅಸೂಯೆ ಅಂತಂದ್ರೆ ಒಬ್ಬರನ್ನ ಕಂಡ್ರೆ ಆಗದೆ ಇರುವಂತದ್ದು. ಮತ್ತೆ ಜಲಸ್ ಜಲಸ್ ಅಲ್ಲ? ಜಲಸ್ ಜಲಸ್. ಕಿಚ್ಚು ಸರ್ ಪ್ರಭುಜಿ, ಕಿಚ್ಚು. ಕಿಚ್ಚು, ಹೊಟ್ಟೆ ಕಿಚ್ಚು. ಕರೆಕ್ಟ್. ಹೊಟ್ಟೆ ಕಿಚ್ಚು. ಹಾ, ಇದು ನಾವು ಭೌತಿಕವಾಗಿ ಆಗ್ತಾ ಇದೆ. ಆಧ್ಯಾತ್ಮಿಕವಾಗಿ ಜಪ ಎಲ್ಲ ಶುರು ಮಾಡಿದ್ದೇವೆ, ಭಗವಂತನ ಭಕ್ತರ ಸಂಘ ಮಾಡ್ತಿದ್ದೇವೆ. ಅಲ್ಲಿ ನಾವು ಅಸೂಯೆ ಇರಲೇಬಾರದು. ಯಾವ ರೀತಿಯಲ್ಲಿ ಅಸೂಯೆ ಅಲ್ಲಿ ಕೂಡ ನಮ್ಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೇನೆ ಪ್ರಶ್ನೆ. ಯಾರಾದ್ರೂ ಅನುಭವ ಆಗಿದೆ ಆ ರೀತಿ ಅವರವರ ಜೀವನದಲ್ಲಿ? ಎಲ್ಲಿ ಪ್ರಭುಜಿ? ಈಗ ಯಾರಾದ್ರೂ ನಮ್ಮ ಇದು ಟೆಂಪಲ್ ಆಗಿ ಹೋದಾಗ್ಲೋ ಅಥವಾ ಯಾರಾದ್ರೂ ಈ ಗುರುಗಳನ್ನ ನೋಡ್ದಾಗ್ಲೋ ಆ ತರ ಜಲಸ್ ಆಗತ್ತೆ ಪ್ರಭುಜಿ. ಅದು ಬೇರೆ ತರ ಜಲಸ್. ಇವರು ಆಗ್ಲೇ ಡಿವೈನ್ ಕಡೆ ಹೊರಟಿ ಎಷ್ಟು ಇದಾಗಿದ್ದಾರೆ, ನಾವಿನ್ನೂ ಈ ತರ ಒದ್ದಾಡ್ತಾ ಇದೀವಿ ಅಂತ ಅನ್ಸತ್ತೆ ಪ್ರಭುಜಿ. ಇದು ಬೇರೆ ಏನಿದೆ ಇದರಲ್ಲಿ? ಬೇರೆ ತರ ಅಂದ್ರೆ ಇವ್ರು ಈಗಾಗ್ಲೇ ಕೃಷ್ಣನ್ ಕಾನ್ಶಿಯಸ್ ಅಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿದ್ದಾರೆ, ನಮಗೆ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಅನ್ಬಿಟ್ಟು ಅವ್ರ ಮೇಲೆ ಜಲಸ್ ಆಗತ್ತೆ ಪ್ರಭು. ಹಾ, ಕರೆಕ್ಟ್ ಕರೆಕ್ಟ್. ಇವರೆಷ್ಟು ಇಂಪ್ರೂವ್ ಆಗ್ತಿದ್ದಾರೆ, ನಾನು ಇಂಪ್ರೂವ್ ಆಗ್ತಿಲ್ಲ. ಇವರೆಷ್ಟು ಚೆನ್ನಾಗಿ ಜಪ ಮಾಡ್ತಿದ್ದಾರೆ, ನಂಗಾಗ್ತಿಲ್ಲ. ಹೌದು, ನಮಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ವಲ್ಲ. ಇವರು ಆಗ್ಲೇ ಎಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ, ಎಷ್ಟು ಪ್ರಯತ್ನ ಪಡ್ಬೇಕು ಇದಕ್ಕೆ ಅಂತ ಅನ್ಬಿಟ್ಟು ಅವ್ರನ್ನೆಲ್ಲ ವಿಚಾರಿಸ್ತಾ ಇರ್ತೀನಿ ಪ್ರಭುಜಿ. ನಾನು ಇದಕ್ಕೆ ಬಂದು ಎಷ್ಟು ವರ್ಷ ಆಯ್ತು, ಇದಕ್ಕೆ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ನಿಮಗೂ ಕೂಡ ಪ್ರಶ್ನೆ ಕೇಳಿದ್ದೀನಿ. ಇದು ಬೇಗ ಇದಕ್ಕೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಬೇಗ ಎಲ್ಲ ಇಲ್ವೇ ಇಲ್ಲ, ಶಾರ್ಟ್ ಕಟ್ ಎಲ್ಲ ನೀವು ಸ್ಲೋ ಅಂತ ಹೇಳಿದ್ದೀರಾ ನೀವು. ನೀವೀಗ ಎಷ್ಟ್ ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ, ನಾವ್ ಮಾಡಕ್ ಆಗಲ್ಲ ಅನ್ನೋದು ಒಂದು ಅಸೂಯೆನೆ. ನಂಗೆ ಕೆಲವರು ಉತ್ತರಗಳನ್ನು ಸರಿಯಾಗಿ ಕೊಡ್ತಾರೆ, ನಮ್ಗ ಅಯ್ಯೋ ಅವ್ರಿಗಿಂತ ನಾವ್ ಕಡಿಮೆನೆ ಅನ್ಸುತ್ತೆ ಪ್ರಭುಜಿ. ಈ ಅಸೂಯೆ ಒಳ್ಳೇದು, ಯಾಕಂದ್ರೆ ನಾನೇನ್ ಮಾಡ್ತಿಲ್ಲ. ಯಾಕೆ ಮಾಡ್ತಾ ಇಲ್ಲ ಪ್ರಭು? ಏನ್ ಮಾಡ್ತಿದೀನಿ ಮತ್ತೆ? ಏನ್ ಸೇವೆನೆ ಮಾಡ್ತಿಲ್ಲ.
ನೋಡಿ, ಪ್ರಭುಜಿ ಇವಾಗ ಕೆಲವರು ಅನ್ಕೊಳ್ಳೋದು ಕ್ಲಾಸ್ ತಗೊಳ್ಬೇಕಿದ್ರೆ ಅಟ್ಲೀಸ್ಟ್ ಒಂದು 10 ಸರ್ತಿ ಆದ್ರೂ ಅದನ್ನು ಓದಿ ಕ್ಲಾಸ್ ತಗೊಳ್ಬೇಕು. ನಾನು ಒಂದೊಂದ್ಸಲ ಅದೇ ಓದೋದೇ ಇಲ್ಲ, ನೇರ ಬಂದು ಮಾತಾಡ. ಅದೇ ಅಲ್ವಾ ಪ್ರಭು, ನೀವು ಈ ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ಎಷ್ಟೊಂದು ಪ್ರಿಪರೇಷನ್ ಆಗಿರ್ತೀರಲ್ವಾ, ಆಗ್ದಿರಾ ಮಾಡೋದಿಲ್ಲ ಅಲ್ವಾ? ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಒಂದೊಂದ್ಸಲ ಪ್ರಿಪೇರ್ ಆಗಿರೋದಿಲ್ಲ. ಅದೇ ಟ್ಯಾಲೆಂಟ್ ಪ್ರಭುಜಿ. ಅದೇ ಏನು ಅದು ಟ್ಯಾಲೆಂಟ್, ಮತ್ತೆ ಜ್ಞಾನ ಎಫರ್ಟ್ ಇದೆ ಹಾಕ್ಬೇಕು. ಪ್ರಭು. ಸೇವೆ ಅಂದ್ರೆ ಎಫರ್ಟ್, ಸರಿ, ಸೇವೆ ಹೌದು. ಅಂದ್ರೆ ಎಫರ್ಟ್. ಅದು ಕೃಷ್ಣನ ಕೃಪೆ ಪ್ರಭುಜಿ, ಅದು ಕೃಷ್ಣ ಇಲ್ಲ ಮಾತಾಡಿ, ಇಲ್ಲ ಇಲ್ಲ ಇಲ್ಲ. ಮಾತಾಡಿ. ಕೃಪೆ ಎಲ್ಲರಿಗೂ ಇರ್ಲಿ, ಬರೋಲ್ಲ ಕೃಪೆ ಇರ್ಲಿ, ಪ್ರಭುಜಿ. ನಾವು ಖಂಡಿತವಾಗಿ ಎಫರ್ಟ್ ಹಾಕ್ಬೇಕು. ಎಫರ್ಟ್ ಭಕ್ತಿ ಅಂದ್ರೆ ಎಫರ್ಟ್. ಹಾಕ್ಬೇಕಲ್ವಾ ಪ್ರಭು? ಆದ್ರೆ ನೀವ್ ಎಫರ್ಟ್ ಹಾಕ್ತಾ ಇದ್ದೀರಾ, ನಾವ್ ಎಫರ್ಟ್ ಹಾಕ್ದೇ ಇರೋದೂನು ಅಸೂಯೆನೆ ಅಲ್ವಾ? ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದು ಕೂಡ ಅಸೂಯೆನೆ. ನಾನು ಹೌದು ಪ್ರಭುಜಿ. ನಾನು ಪ್ರಭುಜಿ ಆಗ್ತಿಲ್ಲ ಅಂತ ಹೇಳ್ತಿದ್ದೀನಿ ಮತ್ತೆ. correct. ಸಾಧ್ಯನೇ ಇಲ್ಲ ಪ್ರಭು. ಪ್ರಭುಜಿ ಕರೆಕ್ಟ್ ಹೇಳ್ಯಾ? ನೀವು ಪ್ರತಿ ಒಂದು ಅಕ್ಷರದ್ದು ಅರ್ಥ ಹೇಳ್ತೀರಲ್ಲ, ಅದು ಎಲ್ಲಿ ಯಾರು ಕಲ್ತಿದ್ದು? ಎಷ್ಟು ನಾವ್ ಹೇಳುದು ಅರ್ಥವೇ ಬೇರೆ ಇರ್ತದೆ, ನೀವು ಹೇಳುದು ಅರ್ಥ ಅದು ಹೇಗೆ ಹುಡುಕ್ತೀರಿ ನೀವು? ಆ ನನ್ಗೆ ಅದು ಅದು ಭಾರಿ ಕೇಳಿದ್ದು ಆಶ್ಚರ್ಯ. ಹಿಂದೆ ಶಿಲ ಪ್ರಭುಪಾದರ ಪ್ರವಚನ, ಆಮೇಲೆ ಎಲ್ಲ ಕೇಳಿದ್ದನ್ನ ನೆನಪಿಟ್ಟುಕೊಂಡು ಹೇಳ್ತಾ ಇರೋದು. ಆದ್ರೆ ನಾನು ನೋಡಿ ಅದೇ ಅದೇ ಓದ್ಲಿಲ್ಲ ಜಾಸ್ತಿ. ಪ್ರತಿ ಒಂದು ಅರ್ಥ ಅರ್ಥ ಬಿಡಿಸಿ ಹೇಳ್ತೀರಿ, ಪ್ರತಿ ಒಂದು ಗೊತ್ತಿಲ್ಲ ಹೇಳಿ ಇಲ್ವೇ ಇಲ್ಲ. ನನ್ಗೆ ಅದೇ ಆಶ್ಚರ್ಯ. ನಿಮ್ಮ ಗುರು ಯಾರ್ದಪ್ಪ? ಅವ್ರು ಕಲ್ಸಿದ್ದ, ನೀವೇ ಇದು ಕಲ್ತು ತೆಗ್ದದ್ದ? ಕೇಳ್ಬೇಕು ಹೇಳಿ ನಾನು ನೆನ್ಸಿದ್ದ. ಹೇಗೆ ಕಲ್ತು ತೆಗೆಯುವುದು? ನನ್ನ ಹತ್ರ ಎಂತ ಉಂಟು? ಏನಿಲ್ಲ, ಎಲ್ಲ ಗುರುಗಳದ್ದು, ವೈಷ್ಣವರದ್ದು. ಅರ್ಥ ನಾನು ಗೊತ್ತಿಲ್ಲ ಇಲ್ಲಿ ಜಸ್ಟ್ ಮೆಷಿನ್ ಡೆಲಿವರಿ ಮಾಡುದು. ನಾವು ಒಂದ್ಸಲ ಡಿಸ್ಕಷನ್ ಮಾಡಿದ್ದೇವಲ್ಲ, ಪ್ಯಾಕಿಂಗ್ ಮೆಷಿನ್ ತರ ನಾನು. ಅವ್ರು ಪ್ರತಿ ಒಂದು ಹೇಳಿದ್ದನ್ನ ಪ್ಯಾಕ್ ಇಲ್ಲಿ ಗಾಡಿಯಲ್ಲಿ ತಂದು ಹಾಕಿ. ಗಾಡಿ ಅಂತ ಪ್ರಭುಜಿ ಆ ಮೆಷಿನ್ ಸೂಪರ್ ಮೆಷಿನ್ ಅಂತ ಹೇಳ್ಬೋದು ಪ್ರಭುಜಿ. ಪ್ರತಿ ಒಂದಕ್ಕೆ ಅರ್ಥ ಹೇಗೆ ಹೇಳ್ತೀರಿ ಪ್ರಭುಜಿ ನೀವು? ಸರಿ, ನಾವು ಮುಂದೆ ಹೋಗುವ. ಇನ್ನು ನೀವು ನನ್ನನ್ನೇ ಹೊಗಳ್ತಾ ಶುರು ಮಾಡ್ತೀರಿ. ಮುಂದೆ ಹೋಗೋಣ. ಹರೇ ಕೃಷ್ಣ. ಈಗ ನೀವೆಲ್ಲ ಹೇಳಿದ್ರಿ, ಅಸೂಯೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಗೆ ಆವರಿಸ್ತದೆ, ನಮ್ಮ ಆಧ್ಯಾತ್ಮಿಕವಾದಂತಹ ಅನುಭವದಲ್ಲಿ ಅಥವಾ ಆಧ್ಯಾತ್ಮಿಕವಾದ ಕಾರ್ಯ ಚಟುವಟಿಕೆಗಳಲ್ಲಿ ಆಧ್ಯಾತ್ಮಿಕವಾಗಿ ಪ್ರಯತ್ನ ಪಡುವಾಗ ಹೇಗೆ ಈ ಅಸೂಯೆ ಬಾಧೆ ಕೊಡ್ತದೆ ಅಂತ ನಮಗೆಲ್ಲರಿಗೂ ಅರ್ಥ ಆಯ್ತು. ನೀವೆಲ್ಲರೂ ನಿಮ್ಮ ಹೃದಯವನ್ನ ತೆರೆದು ಹೇಳಿದಿರಿ. ಇದೇ ನಮಗೆಲ್ಲರಿಗೂ ಇದರಿಂದ ಹೊರಗೆ ಬರಬೇಕು. ಹೇಗೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹೇಗೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಮೆಡಿಟೇಟ್ ಮಾಡಬೇಕು. ನಾನು ನನಗಿಂತ ಶ್ರೇಷ್ಠವಾದ ಭಕ್ತರನ್ನ ನೋಡಿ, ಅಯ್ಯೋ ಅವರು ಮುಂದೆ ಹೋಗ್ತಿದ್ದಾರೆ, ನನ್ನನ್ನ ಹೇಳ್ತಾ ಇಲ್ಲ, ನಾನು ನಿಮ್ಮೆಲ್ಲರನ್ನ ನೋಡಿ ನಾನು ಅನ್ಕೊಳ್ಬಾರ್ದು ನೀವು ಅಂದ್ರೆ ಗ್ರೇಟ್ ಆಗಿದ್ದೀರಿ, ಅಯ್ಯೋ ನಾನಾಗ್ಲಿಲ್ಲ ಅಂತ ಹೇಳಿ. ನೀವು ಗ್ರೇಟು, ನಿಮ್ಮ ಸೇವೆ ನಾನು ಮಾಡಬೇಕು. ಯಾಕಂದ್ರೆ ನಮ್ಮ ಪರಂಪರೆ ಅಂತ ಹೇಳಿದ್ರೆ ಏನು, ಗ್ರೇಟ್ ಆಗುವ ಪರಂಪರೆ ಅಲ್ಲ. ಯಾರಾದ್ರೂ ಹೇಳ್ತೀರಾ ನಮ್ಮ ಪರಂಪರೆ ಏನು ಅಂತ ಹೇಳಿದ್ರೆ? ಯಾರಾದ್ರೂ ಹೇಳ್ತೀರಾ ನಮ್ಮ ಪರಂಪರೆ ಏನು ಅಂತ ಹೇಳಿ? ಹೇಳಿ, ಒಂದು ಶ್ಲೋಕ ತೆಗಿತೀನಿ ನಾನು ಅದರ ಮಧ್ಯದಲ್ಲಿ. ಹೇಳಿ, ನಮ್ಮ ಪರಂಪರೆಯ ಕಾನ್ಸೆಪ್ಟ್ ಏನು? ಸೇವೆ 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 ಪ್ರಭು. ಸೇವೆ ಹೌದು, ಸೇವೆ ಹೌದು. ಭಕ್ತಿ ನಾಹಂ ವಿಪ್ರೋ, ಅದನ್ನು ಹೇಳಿ ಯಾರಾದ್ರು. ನಾನು ಹೇಳ್ತೀರಿ ಅನ್ಕೊಂಡಿದ್ದೆ. ಯಾರಾದ್ರು ನಾಹಂ ವಿಪ್ರೋ ಹೇಳಿ, ನಿಮ್ಗೆ ಈಗ ಬಾಯ್ಪಾಠ ಬಂದಿರ್ತದೆ. ಓಕೆ, ನಾಹಂ ವಿಪ್ರೋ ಇಲ್ಲಿಲ್ಲ ಅದು. ನಾಹಂ ವಿಪ್ರೋ ನಚ ನರಪತಿರ್ ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣಿ ನ ಗೃಹಪತಿರ್ ನೋ ವನಸ್ಥೋ ಯತಿರ್ವಾ ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪ್ರೇಮ ಅಮೃತಾಬ್ಧೇರ್ ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ನಾನೇನು ದಾಸ? ಯಾರ ದಾಸ? ಅಂತ ಶ್ರೇಷ್ಠ ವೈಷ್ಣವರ ದಾಸ ಅಂತ ಹೇಳುವುದೇ ನಮ್ಮ ಭಾಗ್ಯ. ಅಸೂಯೆ ಏನಿದೆ ಅಲ್ಲಿ? ಏನಿಲ್ಲ ಅಸೂಯೆ. ಅವರು ಒಳ್ಳೆ ಜಪ ಮಾಡ್ತಿದ್ದಾರೆ, ಅಂತ ಒಳ್ಳೆ ಜಪ ಮಾಡುವವರಿಗೆ ಸೇವೆ ಮಾಡುವ ಅವಕಾಶ ನಮಗೆ ಕೊಡಪ್ಪ. ಆಗ ನಮಗೆ ಅವರ ರೀತಿಯಲ್ಲಿ ಜಪ ಮಾಡ್ಲಿಕ್ಕೆ ಆಗ್ತದೆ. ಯಾವಾಗ ನಾವು ಅಂಥವರ ಸೇವೆ ಮಾಡ್ತೇವೆ, ಅಂಥವರ ಸೇವೆ ಹೇಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ನಮಗೆ ಜಪ ಮಾಡ್ಲಿಕ್ಕೆ ಆಗ್ತದೆ. ಇದು ಯಾರ ಜೀವನದಲ್ಲಿ ಆಗಿದೆ? ನಾರದ ಮುನಿಗಳ ಜೀವನದಲ್ಲಿ ಆಗಿದೆ. ಅವರ ಹಿಂದಿನ ಜನ್ಮದಲ್ಲಿ, ನಾರದ ಮುನಿಗಳ ಹಿಂದಿನ ಜನ್ಮದಲ್ಲಿ ಅವರು ಒಬ್ರು ಮೇಯ್ಡ್ ಸರ್ವೆಂಟ್, ಅಂದ್ರೆ ಕೆಲಸದವಳ ಮಗ ಆಗಿದ್ದ. ಆ ಕೆಲಸದವಳು ಯೋಗಿಗಳು, ಅಂದ್ರೆ ಭಕ್ತರು, ಶ್ರೇಷ್ಠ ಭಕ್ತರಾದಂತಹ
ಭಕ್ತಿ ವೇದಾಂತರು ಅಂತ ಹೇಳ್ತಾರೆ ಅವರಿಗೆ. ಅವರೆಲ್ಲ ವಾಸಿಸುವಂತಹ ಕಾಡಿನ ಒಂದು ಪ್ರದೇಶದಲ್ಲಿ ಹೋಗಿ ಅವರ ಸೇವೆ ಮಾಡ್ತಿರ್ತಾಳೆ ಅವಳು. ಅವಳ ಮಗನಾಗಿರುವಂತಹ ಈ ಹುಡುಗ ಅವರೆಲ್ಲ ತಿಂದಿರುವಂತಹ ಪ್ರಸಾದದ ಮಿಕ್ಕಿರುವಂಥದ್ದನ್ನ ಈ ಹುಡುಗ ತಿಂತಾ ಇದ್ದ. ಅದೇ ಅಷ್ಟೇ ಮುಖ್ಯವಾಗಿ ಅದೇ ರೆಮನೆಂಟ್ಸ್ ಆಫ್ ಫುಡ್ ತಿಂತಾ ಇದ್ದ, ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದ. ಅದು ಕೂಡ ತಿಂದು ಉಳಿದಿರುವಂತಹ ಪ್ರಸಾದವನ್ನ ಸ್ವೀಕರಿಸ್ತಿದ್ದ. ಈ ನಿಟ್ಟಿನಲ್ಲಿ ಅವ್ರೇನ್ ಮಾಡಿದ್ದಾರೆ? ಏನಿಲ್ಲ, ಸೇವೆ ಏನು, ಬರೀ ಪ್ರಸಾದ ತಿಂದದ್ದು. ಅಮ್ಮನೊಟ್ಟಿಗೆ ಏನು ಅವರ ಹಿಂದೆ ಮುಂದೆ ಎಲ್ಲ ಹೋಗಿ ಸ್ವಲ್ಪ ಏನೇನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರುವಂತದ್ದು ಅಷ್ಟೇ. ಭಕ್ತಿ ವೇದಾಂತಗಳ ಸೇವೆ ಮಾಡ್ತಾ ಇದ್ದ. ಆದರೆ ನೆಕ್ಸ್ಟ್ ಜನ್ಮದಲ್ಲಿ ನಿತ್ಯ ಭಗವಂತನ ಧಾಮಕ್ಕೆ ಸೇರುವಂತಹ ಅವಕಾಶ, ಅದಲ್ಲದೆ ಭಗವಂತನ ಬಗ್ಗೆ ಎಲ್ಲಾ ಲೋಕಗಳಲ್ಲಿ ಪ್ರಚಾರ ಮಾಡುವಂತಹ ಅವಕಾಶ ಯಾರಿಗೆ? ನಾರದ ಮಹರ್ಷಿಗಳಿಗೆ. ಆದ ಕಾರಣ ನಮ್ಮ ನಿಜವಾದ ಗುಣ ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾಗಿ ನಾವು ಮುನ್ನಡೆಬೇಕು ಅಂತ ಹೇಳಿದ್ರೆ ಈ ಅಸೂಯೆಯಿಂದ ಹೊರಗೆ ಬರಲೇಬೇಕು. ಅದು ಹೇಗೆ ಆಗ್ಲಿ, ಅದು ಹೇಗೆ ಬರುದು ಅಂತ ಹೇಳಿದ್ರೆ ಅಂತಹ ಶ್ರೇಷ್ಠ ಭಕ್ತರ ಸಂಘ ಸಿಗುವುದೇ ನಮ್ಮ ಭಾಗ್ಯ. ಅಸೂಯೆ ನಮ್ಮನ್ನ ಇನ್ನೂ ಕೆಳಗೆ ತಗೊಂಡು ಹೋಗ್ತದೆ. ನಾವು ಯಾರ ಬಗ್ಗೆ ಅಸೂಯೆ ಪಡ್ಲಿಕ್ಕಿಲ್ಲ. ನಮಗಿಂತ ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ, ಹೆಣ್ಣಾಗ್ಲಿ, ಗಂಡಾಗ್ಲಿ, ಯಾರೇ ಆಗ್ಲಿ, ನಮಗೆ ಅದೆಲ್ಲ ಇದೆ. ನಾನು ಗಂಡು, ಹೆಣ್ಣು ಅವಳು ನನಗಿಂತ ಜಾಸ್ತಿ ಭಕ್ತಿ ಮಾಡ್ತಾಳಲ್ಲ, ಏನಿದು? ಏನು ನಾವು ಗಂಡ ಹೆಣ್ಣ? ನಾಹಂ ವಿಪ್ರೋ ನಚ ನರಪತಿರ್ ನಾಪಿ ವೈಶ್ಯೋ ನ ಶೂದ್ರೋ ಅಂತ ಹೇಳಿದ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ನಾನು ವಾನಪ್ರಸ್ಥಿ ಅಲ್ಲ, ನಾನು ಗೃಹಸ್ಥ ಅಲ್ಲ, ಇದೆಲ್ಲ ಹೇಳ್ತಾರೆ. ಆದ್ರೆ ನಾನು ಯಾರು? ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ಯಾರು ಕೆಳಗೆ ಲಾಸ್ಟ್ ಇದ್ದಾರೆ ಅವರ ಕೆಳಗೆ ನಾನಿರುವುದು. ಎಲ್ಲಿದೆ ಅಸೂಯೆಗೆ ಬೆಲೆ? ಎಲ್ಲೂ ಇಲ್ಲ. ಒಳ್ಳೆ ಆರತಿ ಮಾಡ್ತಿದ್ದಾರೆ ಯಾರು? ಕೃಷ್ಣ. ಇವರ ಪಾದ ಸೇವೆ ಮಾಡುವ ಅವಕಾಶ ನಂಗೆ ಕೊಡು. ಅದೇ ಇಲ್ಲಿ ಯಾರು ಕುಲಶೇಖರ ಆಳ್ವಾರ್ ಹೇಳ್ತಾರೆ, ಮಜ್ಜನ್ಮ ಫಲಂ ಇದಂ ಮಧುಕೈಟ ಭಾರೆ ಮತ್ ಪ್ರಾರ್ಥನೀಯ ಮದ್ ಅನುಗ್ರಹ ಏಷ ಏವ ತ್ವದ್ ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ಏನ್ ಹೇಳ್ತಿದ್ದಾರೆ ಇಲ್ಲಿ ಕೃಷ್ಣ ಭಗವಂತ? ರಾಮನ ಭಕ್ತರವರು ಹೇಳ್ತಿದ್ದಾರೆ, ನಾನು ಎಷ್ಟು ಸಲ ಭೃತ್ಯ ಅಂದ್ರೆ ಸೇವಕ, ಆ ಸೇವಕರ ಪರಿಚಾರಕ, ಆ ಪರಿಚಾರಕರ ನಾನು ಪರಿಚಾರಕ ಅಂತ ಸೇವಕರ ಎಲ್ಲಿ ಲಾಸ್ಟ್ ಸೇವೆಯಲ್ಲಿದ್ದಾರೆ ಅವನ ಸೇವಕ ನಾನು. ಭಗವಂತನ ಸೇವಕ ಅಲ್ಲ. ಅಲ್ಲಿ ಯಾರು ಲಾಸ್ಟ್ ಸೇವೆ ಮಾಡ್ತಿದ್ದಾರೆ ಭಗವಂತನಿಗೆ ಅವನ ಸೇವಕ ನಾನು. ಅವನ ಸೇವಕ, ಭಗವಂತನ ಸೇವಕ ಅಲ್ಲ. ಆದ ಕಾರಣ ಯಾರನ್ನಾದ್ರೂ ಸೇವೆ ಮಾಡುವಾಗ ಅವರಿಗೆ ಅಸೂಯೆ ಮಾಡ್ಲಿಕ್ಕಿಲ್ಲ ನಾವು. ಇಂತಹ ಅದ್ಭುತವಾದಂತಹ ವಿಚಾರ ಈ ಅಧ್ಯಾಯದಲ್ಲಿ ನಾವು ಓದ್ಲಿಕ್ಕಿದ್ದೇವೆ. ಮೊದಲನೇ ಶ್ಲೋಕದಲ್ಲೇ ಇದನ್ನ ನಮ್ಮನ್ನ ಹಿಂಡಿ ತೆಗೆದು ಬಿಸಾಕ್ತಿದ್ದಾರೆ. ಅಸೂಯೆಗೆ ಬೆಲೆಯೇ ಇಲ್ಲ ಭಕ್ತಿಯಲ್ಲಿ ಅಂತ ಹೇಳಿ. ಏನು ಬೆಲೆ ಇಲ್ಲ. ಅದನ್ನು ಹಿಂಡ್ಲಿಲ್ಲ, ತೆಗಿಲಿಲ್ಲ, ಹೊರಗೆ ಹಾಕ್ಲಿಲ್ಲ, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾದ್ರೂ ಏನಾದ್ರೂ ಒಳ್ಳೆ ಭಾಗವತಂ ಕ್ಲಾಸ್ ತಗೊಳ್ತಿದ್ದಾರೆ ಅಂದ್ರೆ ಒಳ್ಳೇದು ಅಂತಿಲ್ಲ. ಭಗವಂತನ ಬಗ್ಗೆ ಏನಾದ್ರೂ ಹೇಳಿದ್ರೆ ಎಲ್ಲವೂ ಒಳ್ಳೇದೇ. ಅಲ್ಲಿ ಎಲ್ಲಿದೆ ಅಸೂಯೆ? ಅವನು ಚೆನ್ನಾಗಿ ಮಾತಾಡ್ಲಿ, ಚೆನ್ನಾಗದೆ ಮಾತಾಡ್ಲಿ, ಅವನ ಬಾಯಿಯಲ್ಲಿ ಕೃಷ್ಣ ಅಂತ ಬಂದ್ರೆ ಏನು ನೀವು ಒಂದು ತೊಡಕು ನೋಡ್ತಿದ್ದೇವೆ? ಏನು ನಾವು ಲೂಪ್ ಹೋಲ್ಸ್ ನೋಡ್ತೇವೆ? ಲೂಪ್ ಹೋಲ್ಸ್ ನೋಡ್ಲಿಕ್ಕೆ ಇಲ್ಲ ಅದಲ್ಲಿ. ಯಾಕಂದ್ರೆ ಎಷ್ಟು ಸಲ ಶ್ರೀಲ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವ್ರು ಯಾವ್ದನ್ನಾದ್ರೂ ಆಕ್ಸೆಪ್ಟ್ ಮಾಡ್ಬೇಕಿದ್ರೆ ಯಾರಾದ್ರೂ ಬರ್ದು ಕಳಿಸ್ತಾರಲ್ಲ, ಇದನ್ನ ಮ್ಯಾಗಝಿನ್ ಅಲ್ಲಿ ಪ್ರಿಂಟ್ ಮಾಡಿ ಅಂತ ಕೆಲವರು ಬರ್ದು ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್, ನಮ್ದೀಗ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಇದೆ, ಅದಕ್ಕೆ ಎಲ್ಲ ಭಕ್ತರು ಬರೀತಾರೆ. ಅದರಲ್ಲಿ ಬರ್ದು ಅದನ್ನ ಪ್ರಿಂಟ್ ಮಾಡ್ಬೇಕಿದ್ರೆ, ನಾನು ಹೇಳ್ತಾ ಇರೋದು ಇದು ಉದಾಹರಣೆ, ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅವ್ರು ಏನ್ ಮಾಡ್ತಿದ್ರು, ಆ ಒಂದು ಲೇಖನದಲ್ಲಿ ಎಷ್ಟು ಸಲ ಕೃಷ್ಣ ಕೃಷ್ಣ ಬರ್ದಿದೆ ಅಂತ ಲೆಕ್ಕ ಹಾಕ್ತಿದ್ರು. ಅದಕ್ಕೆ ಅನುಗುಣವಾಗಿ ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರಾಮ್ಯಾಟಿಕಲ್ ಆಗಿದೆ, ಎಷ್ಟು ಆಸ್ವಾದಕರವಾಗಿ ಇದೆಲ್ಲ ನೋಡ್ತಿರಲ್ಲ. ಎಷ್ಟು ಸಲ ಕೃಷ್ಣ ಕೃಷ್ಣ ಇದೆ ಅಂತ ನೋಡಿ ಅದಕ್ಕೆ ಕೃಷ್ಣ 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 ಹೇ ಕೃಷ್ಣ 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 ಪಾಹಿ ಮಾಮ್ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅದೇ ರೀತಿಯಲ್ಲಿ ಎಷ್ಟು ಸಲ ಕೃಷ್ಣ ಇದೆ ಅದರಲ್ಲಿ ನೋಡ್ತಾ ಇದ್ರು ವಿನಃ ಅಲ್ಲಿ ಬೇರೆ ಏನ್ ನೋಡ್ತಾ ಇರ್ಲಿಲ್ಲ. ಭಗವಂತನೇ ನೋಡುದಿಲ್ಲ. ಭಗವಂತನನ್ನು ಏನ್ ನೋಡ್ತಾನೆ? ಭಕ್ತ್ಯಾ ತುಷ್ಯತಿ
ಕೇವಲಂ ನಚ ಗುಣೈಹಿ ಭಕ್ತಿ ಪ್ರಿಯೋ ಮಾಧವ. ಬರೀ ಭಕ್ತಿಯನ್ನು ಮಾತ್ರ ಕೃಷ್ಣ ನೋಡ್ತಾ ಇರುವಂತದ್ದು. ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು ಬೇರೆ ಅದ್ಯಾವುದು ಭಕ್ತಿಯನ್ನು ನೋಡ್ಲಿಲ್ಲ ಅಂದ್ರೆ ನೋಡುದು ಯಾವ್ದನ್ನ? ಅಸೂಯೆಯನ್ನ. ಅಸೂಯೆ ಆಗುದು, ಜಲಸ್ಯ ಆಗುದು. ಆದ ಕಾರಣ ಈ ಭಕ್ತಿಯಲ್ಲಿ ನಾವು ಅಸೂಯೆಗೆ ಬೆಲೆ ಇಲ್ಲ. ಅದು ಬರ್ತಾ ಉಂಟು ಅಂತ ಹೇಳಿದ್ರೆ ಅದರ ಬಗ್ಗೆ ಚಿಂತನೆ, ಅದರಿಂದ ಹೇಗೆ ಹೊರಗೆ ಬರುದು ಅಂತ ನಿತ್ಯ ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಇದು ನಮ್ಮ ಹಿಂದೆ ಇರುವಂತ ಪ್ರಾಬ್ಲಮ್. ಅದು ಟಕ್ ಅಂತ ಹೊಡಿತದೆ, ಟಕ್ ಅಂತ ಹೊಡಿತದೆ. ಈಗ ನಾವು ಹಿಂದೆ ಒಂದು ಉದಾಹರಣೆ ಮಾತಾಡಿದ್ದೇವೆ. ಚಿಕ್ಕ ಮಗು ಲೈಟ್ ಕೂಡ ಮಾಡಬಹುದು ಬೇಕಿದ್ರೆ. ಹಿಂದಿನ ಕಾಲದಲ್ಲಿ ನಾವು ಚಿಕ್ಕದಿರುವಾಗೆಲ್ಲ ದೀಪ ಇತ್ತು ಅಲ್ವಾ, ಕೆರೋಸಿನ್ ಅಥವಾ ಸೀಮೆ ಎಣ್ಣೆ ದೀಪ ಇತ್ತು. ಆ ದೀಪವನ್ನ ಎಲ್ಲಿಯಾದ್ರೂ ಇಟ್ರೆ ಮಗು ಒಂದು ಊದುದು. ಮಗು ಏನ್ ಮಾಡ್ತೆ? ಫೂ ಅಂತ ಊದತ್ತೆ. ಪುನಃ ಉರಿಸ್ತಾಳೆ ಅಮ್ಮ ಅಥವಾ ಅಪ್ಪ ಅಥವಾ ಯಾರು ದೊಡ್ಡವರು. ಸ್ವಲ್ಪ ಹೊತ್ತು ಪುನಃ ಬಂದು ಫೂ ಅಂತ ಮಾಡಿ ನಂದಿಸಾಗ್ತದೆ ಅಲ್ವಾ. ಯಾಕೆ? ಅದೇ ನಮ್ಮ ಮನಸ್ಸು. ಆ ಮನಸ್ಸು ಏನ್ ಮಾಡ್ತಾ ಇದೆ? ಕೃಷ್ಣ ಬೇಡ ಅಂತ ಊದ್ತದೆ. ನನಗೆ ಬೇಕು, ಇದೇ ಬೇಕು. ಯಾವುದು? ಅಸೂಯೆ. ಅಸೂಯೆ ಬೇಕು. ಆದ ಕಾರಣ ಆ ಅಸೂಯೆ ಇಲ್ಲದಂತಹ ವ್ಯಕ್ತಿಗೆ ಈ ಜ್ಞಾನ ಕೊಡ್ತಾ ಇದ್ದಾರೆ ಭಗವಂತ. ಅಂತಹ ಅಸೂಯೆ ಎಳ್ಳಷ್ಟು ಇಲ್ಲದಂತಹ ವ್ಯಕ್ತಿ ಆದ ಕಾರಣ ಅರ್ಜುನನಿಗೆ ಈ ಗುಹ್ಯತಮವಾದಂತಹ ಪರಮ ಉತ್ಕೃಷ್ಟವಾದಂತಹ ಭಕ್ತಿಯ ಜ್ಞಾನವನ್ನ ಕೊಡ್ತಿದ್ದಾರೆ. ಸಾಕ್ಷಾತ್ಕಾರ ಮಾಡುವಂತೆ ಮಾಡ್ತಿದ್ದಾರೆ. ಬರೀ ಜ್ಞಾನ ಕೊಡ್ತಿಲ್ಲ, ಜ್ಞಾನ ಕೊಟ್ರೆ ಸಾಕಾಗುದಿಲ್ಲ, ಅದನ್ನ ಸಾಕ್ಷಾತ್ಕಾರ ಮಾಡುವಂತ ಮಾರ್ಗವನ್ನ ಕೂಡ ಭಗವಂತ ಅರ್ಜುನಿಗೆ ಕೊಡ್ತಾ ಇದ್ದಾರೆ. ಆ ಮುಖೇನ ನಮಗೆಲ್ರಿಗೂ ಸಿಗ್ತಾ ಇದೆ ಶ್ರೀಲ ಪ್ರಭುಪಾದರ ಕರುಣೆಯಿಂದ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ನಾವೆಲ್ಲರೂ ಎಷ್ಟು ಸಂಕಟ ಪಡ್ತಿದ್ದೇವೆ ನಮಗೆಲ್ಲರಿಗೂ ಗೊತ್ತು. ಪ್ರತಿ ಕ್ಷಣ ಒದ್ದಾಡ್ತಿದ್ದೇವೆ ಈ ಜೀವನದಲ್ಲಿ. ಏನೋ ಸ್ವಲ್ಪ ಆರೋಗ್ಯ ಇರುವಾಗ ತೊಂದರೆ ಇಲ್ಲ ಅಂತ ಅನಿಸ್ತದೆ. ಯಾವಾಗ ಆರೋಗ್ಯ ಹದಗೆಡ್ತಾ ಹೋಗ್ತದೆ ನಮಗೆ ಗೊತ್ತಾಗ್ತದೆ ನಮಗೆ ಮರಣ ಸನ್ನಿಹಿತ ಆಗ್ತಾ ಉಂಟು. ನಾನೇನು ಮಾಡಿದ್ದೇನೆ ನನ್ನ ಜೀವನದಲ್ಲಿ ಏನೂ ಮಾಡ್ಲಿಲ್ಲ ಅಂತ ಗೊತ್ತಾಗ್ತಾ ಇದೆ. ನನಗೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಇನ್ನೂ ಆಳವಾದಂತಹ ರುಚಿಯೇ ಸಿಗ್ಲಿಲ್ಲ ನನಗೆ ಅಂತ ಗೊತ್ತಾಗ್ತದೆ. ಇನ್ನೂ ಸಂಕಟ ಆಗ್ತದೆ. ಅದರ ಬಗ್ಗೆ ನಾನು ಚಿಂತನೆ ಮಾಡಬೇಕು ವಿನಃ ಬೇರೆ ಯಾರನ್ನು ಅಸೂಯೆ ಮಾಡಿ ಫಲ ಇಲ್ಲ. ನಾನು ಇನ್ನೂ ಭಕ್ತಿಯಲ್ಲಿ ಗಾಢ ಆಗ್ಬೇಕು ಅಂತ ಹೇಳಿದ್ರೆ ಅಂತಹ ಭಕ್ತರ ಸೇವೆ ಮಾಡಬೇಕು. ಆ ಸೇವೆಯಿಂದ ನನಗೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲಿ ಜ್ಞಾನದ ಸಾಕ್ಷಾತ್ಕಾರ ಆಗ್ತದೆ. ನನಗೆಲ್ಲ ಗೊತ್ತಿದೆ, ಭಕ್ತಿ ಮಾಡ್ಬೇಕು, ಜಪ ಮಾಡ್ಬೇಕು, ಎಲ್ಲ ಗೊತ್ತಿಲ್ಲ ನಮಗೆ. ಮೈಂಡ್ ಕಂಟ್ರೋಲ್ ಮಾಡ್ಬೇಕು, ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಾತ್ಕಾರದ ಮಾರ್ಗ ನಮ್ಮ ಹತ್ರ ಇಲ್ಲ. ಅದು ಎಲ್ಲಿಂದ ಸಿಗುದು ಅಂತ ಹೇಳಿದ್ರೆ ವೈಷ್ಣವರ ಸಂಘದಿಂದ. ಅದಕ್ಕೋಸ್ಕರ ನಾರದ ಮುನಿ ಅಂತಹ ಶ್ರೇಷ್ಠ ವ್ಯಕ್ತಿಗಳು ಅಂತಹ ಭಕ್ತಿ ವೇದಾಂತರ ಸಂಘ ಮಾಡಿಯೇ ಮೇಲೆ ಶುದ್ಧ ಭಕ್ತರಾದರು. ಭಾವಾರ್ಥ ಮುಂದೆ ಹೋಗ್ತಿದ್ದೀನಿ. ಅಕಸ್ಮಾತ್ ಇದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಈ ಅಧ್ಯಾಯಗಳು. ಯಾಕಂದ್ರೆ ನಮ್ಮ ಹೃದಯದಲ್ಲಿ ನಂದು ನಿಮ್ದು ಎಲ್ಲರದ್ದು ಕೂಡ ಶುದ್ಧಿ ಆದ್ರೆ ನಾವೆಲ್ಲರೂ ಜೊತೆಯಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ಬೋದು. ಎಲ್ಲಿಗೆ ಹೋಗ್ಬೋದು? ಶ್ರೀಲ ಪ್ರಭುಪಾದರು, ಆಚಾರ್ಯರು, ವರ್ತಮಾನ ಗುರುವರಿಂದ ಎಲ್ಲರ ಸಹಾಯದಿಂದ ನಾವೆಲ್ಲರ ಜೊತೆಯಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಒಬ್ಬೊಬ್ಬ ಹೋಗೋ ವ್ಯವಸ್ಥೆ ನಮಗೆ ಇಚ್ಛೆ ಇಲ್ಲದ ವ್ಯವಸ್ಥೆ. ನಾವು ಯಾರು ಅದನ್ನ ಚಿತ್ತ ಮಾಡಬಾರದು. ಒಬ್ಬನೇ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ಯಾವುದು? ಅಸೂಯೆ. ನಾನು ಒಬ್ಬನೇ ಹೋಗ್ತೇನೆ, ಒಬ್ಬನೇ ಸಾಧನೆ ಮಾಡ್ತೇನೆ ಅಂತ ಹೇಳುದು ಅಸೂಯೆ. ಇಲ್ಲ, ನಾವೆಲ್ಲರ ಜೊತೆಯಲ್ಲಿ ಸಾಧನೆ ಮಾಡ್ಬೇಕು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಫಸ್ಟ್ಗೆ ನಾವು ಸಾಧನೆ ಚೆನ್ನಾಗಿ ಮಾಡಬೇಕು, ಆಮೇಲೆ ಬೇರೆಯವರೆಗೂ ಹೇಳಬೇಕು. ಇದು ಎರಡು ಜೊತೆಯಲ್ಲಿ ನಡಿಬೇಕು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಮ್ಗೆಲ್ರಿಗೂ. ಒಂದ್ಸಲ ನಾನು ಹೇಳಿದ್ ನನಗೆ ಅರ್ಥ ಆಗುದಿಲ್ಲ, ಆದ ಕಾರಣ ಬಡಿಬೇಕಾಗ್ತದೆ. ನನ್ನ ಮಂಡೆಗೆ, ತಲೆಗೆ ನಾನೇ ಬಡಿಬೇಕು. ಏನ್ ಹೇಳ್ತಿದ್ಯಪ್ಪ, ಹೇಳ್ತಿದ್ದೇನೋ ಅರ್ಥ ಆಗ್ತಿಲ್ಲ. ಆದ ಕಾರಣ ಈ ಅಸೂಯೆ ಅಂತ ಹೇಳೋದು ಎಲ್ಲೆಲ್ಲಿ ಕೂತಿದ್ರೆ ಗೊತ್ತಿಲ್ಲ, ಎಲ್ಲೆಲ್ಲಿ ಮನೆ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ಆ ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಓಡಿಸುವಂತ ಶಕ್ತಿ ಇರುವವರ ಜೊತೆ ಸೇರ್ಬೇಕು ನಾವು. ನಮಗೆ ಒಬ್ಬನಿಂದಲೇ ಓಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಾವೆಲ್ಲರೂ ಭಗವದ್ಧಾಮಕ್ಕೆ ಪ್ರಯತ್ನ ಪಡುವವರು ಸೇರ್ಬೇಕು, ಜೊತೆಯಲ್ಲಿ ಸೇರ್ಬೇಕು, ಜೊತೆಯಲ್ಲಿ ಭಕ್ತಿ ಮಾಡ್ಬೇಕು, ಜೊತೆಯಲ್ಲಿ ಇದರ ಬಗ್ಗೆ ಚಿಂತನೆ ಚರ್ಚೆ ಮಾಡ್ಬೇಕು. ಭಾವಾರ್ಥ ಶ್ರೀಲ ಪ್ರಭುಪಾದರು ಬರ್ತದ್ದು, ಭಕ್ತನು ಪರಮ ಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಏನು ಜ್ಞಾನ ಪಡಿತಾನೆ? ಭಗವಂತನ ಕಡೆಗೆ ಹೋಗುವಂತಹ ಪ್ರಕ್ರಿಯೆಯ ಜ್ಞಾನವನ್ನ ಪಡಿತಾನೆ. ಅದು ತುಂಬಾ ಇಂಪಾರ್ಟೆಂಟ್. ಭಗವಂತನ ಕಡೆಗೆ ಹೋಗುವಂತಹ ಪ್ರಕ್ರಿಯೆ, ಅದರ ಬಗ್ಗೆ ಜ್ಞಾನವನ್ನ ಪಡಿತಾನೆ. ಹೇಗೆ? ಭಗವಂತನ ಬಗ್ಗೆ ಕೇಳುದು ಹೇಗೆ? ವೈಷ್ಣವರ ಸಂಘದಲ್ಲಿ.
ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ದೇವೋತ್ತಮ ಪರಮ ಪುರುಷನ ಸಂದೇಶಗಳನ್ನು ಶಕ್ತಿಗಳು ತುಂಬಿರುತ್ತದೆ. ಸಂದೇಶಗಳಲ್ಲಿ ಶಕ್ತಿಗಳು ತುಂಬಿರುತ್ತವೆ. ದೇವೋತ್ತಮ ಪರಮ ಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಇದನ್ನೇ ನಾವು ಚರ್ಚೆ ಮಾಡ್ತಾ ಇರುವಂತದ್ದು. ಈ ಜ್ಞಾನ ನಮಗೆಲ್ಲರಿಗೂ ಸುಲಭ ಸಿಗುವುದು, ಆದರೆ ಸಾಕ್ಷಾತ್ಕಾರ ಸುಲಭವಲ್ಲ. ಆ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ಅಸೂಯೆ ಎಲ್ಲ ಹೊರಟು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಸಾಕ್ಷಾತ್ಕಾರ ಆಗುದಿಲ್ಲ. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಕೃಪೆ ಆಗುದು ಅಂತ ಹೇಳಿದ್ರೆ ಅಲ್ಲಿ ಅಸೂಯೆಗೆ ಬೆಲೆ ಇಲ್ಲ. ಅಸೂಯೆ ಇದ್ರೆ ಬರೀ ಜ್ಞಾನ ಮಾತ್ರ. ಉದಾಹರಣೆಗೆ ನಾನು ಭಗವದ್ಗೀತೆ ಬಗ್ಗೆ ಭಾಗವತದ ಬಗ್ಗೆ ಮಾತಾಡ್ತೇನೆ, ಎಲ್ಲ ಜ್ಞಾನ ಇದೆ, ಆದ್ರೆ ಸಾಕ್ಷಾತ್ಕಾರ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಸೂಯೆ ಇದೆ. ಸಾಕ್ಷಾತ್ಕಾರ ಆಗ್ಬೇಕು. ಪ್ರತಿಯೊಂದು ಶಬ್ದವು ಭಗವಂತನ ಶಬ್ದ ಅಂತ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಅಸೂಯೆಯನ್ನ ಖಂಡಿತವಾಗಿ ನಾವು ಒಬ್ರಿಗೊಬ್ರು ಜಗಳ ಮಾಡಿ ತೆಗೆದ್ರು ತೊಂದರೆ ಇಲ್ಲ. ನೀವು ನನಗೆ ಹೊಡಿರಿ, ನಾನು ನಿಮಗೆ ಹೊಡಿತೇನೆ. ಹೇಗಾದ್ರೂ ಮಾಡಿ ಈ ಅಸೂಯೆಯಿಂದ ಹೊರಗೆ ಬರುವ. ಆ ಹೊಡೆಯುವುದು ಯಾವ ಮುಖಾಂತರ ಆಗ್ಬೇಕು ಅಂತ ಹೇಳಿದ್ರೆ ಭಗವಂತನ ಶಕ್ತಿಯ ಮುಖಾಂತರ ಆಗ್ಲೇಬೇಕು. ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರು ಅಥವಾ ಪ್ರೌಢ ವಿದ್ವಾಂಸರ ಸಹವಾಸದಿಂದ ಇದನ್ನು ಸಾಧಿಸುವುದು ಸಾಧ್ಯವಿಲ್ಲ. ಜ್ಞಾನಿಗಳಿಂದಲೂ ಸಾಧ್ಯ ಇಲ್ಲ. ಸುಮ್ಮನೆ ವಿಮ್ಸಿಕಲ್ ಥಾಟ್ಸ್ ಹಾಗೆ ಹೀಗೆ ಚರ್ಚೆ ಮಾಡುವುದರಿಂದ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವೆಲ್ಲರೂ ನೋಡಿದ್ದೇವೆ, ಭಕ್ತಿಯಲ್ಲಿ ಬಂದ ಮೇಲೆ ಶಾಸ್ತ್ರ ಪ್ರಮಾಣ ತಕ್ಕೊಳ್ಳದೆ ಸುಮ್ಮನೆ ನನ್ನದು ಹೀಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತೇವೆ. ನಾನು ಈ ರೀತಿಯಲ್ಲಿ ಚಿಂತನೆ ಮಾಡ್ತಿದ್ದೇನೆ, ನಾನು ಅಂದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ನಿಂದೇನು ಅಂತ ಕೇಳ್ತಾರೆ. ಶಾಸ್ತ್ರ ಏನು ಹೇಳಿದೆ ಅದನ್ನ ಹೇಳು, ನಿನ್ನದೇನು ಹೇಳಬೇಡ ನೀನು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಆದ ಕಾರಣ ನಾವು ಶಾಸ್ತ್ರದಲ್ಲಿ ಇದ್ದದನ್ನ ಅದೇ ರೀತಿಯಲ್ಲಿ ಶಾಸ್ತ್ರವನ್ನ ಫಾಲೋ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೂಡ ನಮಗೆ ಅಸೂಯೆಯಿಂದ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡ್ತದೆ. ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಯಾವುದು? ಇವರ ಜೊತೆ ಎಲ್ಲ ಮಾತಾಡಿ ಸಿಗುವ ಜ್ಞಾನ ಅಲ್ಲ, ಇದು ಸಾಕ್ಷಾತ್ಕಾರದ ಜ್ಞಾನ. ಉದಾಹರಣೆಗೆ ಇದೇ ಶ್ಲೋಕದಲ್ಲಿ ಅಸೂಯೆ ಇರಬಾರದು ಅಂತ ಹೇಳುದು, ನಮಗೆ ಅದನ್ನ ಹಾಗೆಯೇ ತಗೊಂಡು ಅಭ್ಯಾಸ ಮಾಡ್ಬೇಕು ನಾವು. ಯಾಕೆ ಅಸೂಯೆ ಮಾಡಬಾರದು ಅಂತ ಪ್ರಶ್ನೆ ಹಾಕಿದ್ರೆ ಏನಾಗ್ತದೆ? ಏನು ಪ್ರಯೋಜನ ಇಲ್ಲ, ಟೈಮ್ ವೇಸ್ಟ್ ಅಷ್ಟೇ. ಅದರ ಬಗ್ಗೆ ಚರ್ಚೆ. ಯಾಕೆ ಅಸೂಯೆ ಮಾಡಬಾರದು ಅಂತ ಚರ್ಚೆ ಮಾಡಿ ಏನು ಫಲ? ಕೊನೆಗೆ ಅಸೂಯೆ ಬಗ್ಗೆಯೇ ಚಿಂತನೆ. ಆದ ಕಾರಣ ನಾವು ಅಸೂಯೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಈಗಾಗಲೇ ಭಗವಂತ ಹೇಳಿದ್ದಾರೆ, ಅದನ್ನು ಹಾಗೆ ಫಾಲೋ ಮಾಡ್ತೇನೆ ನಾನು ಅಷ್ಟೇ. ಹೇಗೆ ಮಾಡ್ತೇನೆ ಅಂತ ಹೇಳಿದ್ರೆ ಭಗವಂತನ ಭಕ್ತರ ಸಹಾಯದಿಂದ ಮಾಡ್ತೇನೆ. ಭಕ್ತರು ಪರಮ ಪ್ರಭುವಿನ ಸೇವೆಯಲ್ಲಿ ಸದಾ ನಿರತರಾಗುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಯಾವುದೇ ಒಬ್ಬ ಜೀವಿಯ ಮನೋಧರ್ಮವನ್ನು, ಶ್ರದ್ಧೆಯನ್ನು ಪ್ರಭುವು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿ ಶಕ್ತಿಯನ್ನು ಕೊಡುತ್ತಾನೆ. ತುಂಬಾ ಇಂಪಾರ್ಟೆಂಟ್. ಎಷ್ಟು ಅದ್ಭುತವಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಬರೀತಿದ್ದಾರೆ ನೋಡಿ. ಭಕ್ತರ ಸಹವಾಸದಲ್ಲಿ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆತನಿಗೆ ಬುದ್ಧಿ ಶಕ್ತಿಯನ್ನು ಕೊಡುತ್ತಾನೆ. ಭಕ್ತರ ಸಹವಾಸ ಇಲ್ಲದೆ ಸಿಗುವುದೇ ಇಲ್ಲ ಆ ಬುದ್ಧಿಶಕ್ತಿ ಭಗವಂತನಿಂದ, ಕೊಡುವುದೇ ಇಲ್ಲ ಭಗವಂತನ. ನಾವೆಲ್ಲ ಅನ್ಕೊಳ್ತೇವೆ ನಾನು ಒಬ್ಬನೇ ಕೂತ್ಕೊಂಡು ಭಗವದ್ಗೀತೆ ಅರ್ಥ ಮಾಡ್ಕೊಳ್ತೇನೆ ಆಮೇಲೆ ಸಾಧನೆ ಮಾಡ್ತೇನೆ. ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಆ ಒಂದು ವಿಚಾರವನ್ನ ಏನ್ ಹೇಳ್ತಾರೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳಿದಾಗ, ಆ ಸಾಕ್ಷಾತ್ಕಾರವನ್ನ ಭಗವಂತ ಆ ಶಕ್ತಿಯನ್ನ ಕೊಡುದು ಯಾವಾಗ ಭಕ್ತರ ಸಹವಾಸ ಆಗ್ತದೆ, ಆಗ ಮಾತ್ರ. ಆದ ಕಾರಣ ನಾವೆಲ್ಲರೂ ಯಾವುದೇ ರೀತಿಯಲ್ಲಿ ಆಗ್ಲಿ ಪ್ರಯತ್ನ ಪಡಬೇಕು ಭಕ್ತವರ ಸಹವಾಸ ಮಾಡ್ಲಿಕ್ಕೆ. ಅಕಸ್ಮಾತ್ ನಮ್ಗೆ ದೇಹ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಈಗ ನಮಗೆ ಅವಕಾಶ ಇದೆ ಆನ್ಲೈನ್ ಆಗಿ ಮಾಡ್ಲಿಕ್ಕೆ, ಅಟ್ಲೀಸ್ಟ್ ಆನ್ಲೈನ್ ಆಗಿ ಮಾಡ್ಲಿಕ್ಕೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವಯೋವೃದ್ಧರಿದ್ದಾರೆ, ಅವರಿಗೆ ನೀವು ಸಹಾಯ ಮಾಡಬಹುದು. ಹೀಗೀಗೆ ಯಾರೋ ಒಂದು ಕ್ಲಾಸ್ ಇದೆ, ನಂದಾಗ್ಲಿ ಇನ್ನೊಬ್ಬರಾಗ್ಲಿ ಯಾರೇ ಆಗ್ಲಿ, ನಿಮಗೆ ಗೊತ್ತಿದ್ದವರು ಒಳ್ಳೆ ಕ್ಲಾಸು ಭಗವಂತನ ಬಗ್ಗೆ ಮಾತಾಡ್ತಿದ್ದೆ. ಒಳ್ಳೆ ಕ್ಲಾಸ್ ಅಂದ್ರೆ ಏನು? ಭಗವಂತನ ಬಗ್ಗೆ ಮಾತಾಡುವರದೆಲ್ಲ ಒಳ್ಳೆದೇ ಕ್ಲಾಸ್, ಅದರಲ್ಲಿ ಕೆಟ್ಟದ ಚಿಂತನೆ ಇಲ್ಲ ನಮಗೆ. ಆ ಕ್ಲಾಸ್ಗಳಿಗೆಲ್ಲರನ್ನ ನಾವು ಪ್ರಯತ್ನ ಪಡಬಹುದು. ಈ ರೀತಿಯಲ್ಲಿ ಏನಾಗ್ತದೆ, ಯಾಕಂದ್ರೆ ನಾವು ನೀವೆಲ್ಲ ಇದರಲ್ಲಿ ಇದೇನು ನಡೆಯುವುದು ಯಾವುದು ಭಗವಂತನಿಂದ, ನಾವೆಲ್ಲ ಮಧ್ಯ ಅಷ್ಟೇ. ಭಗವಂತನದ್ದೇ ಎಲ್ಲ ನಡೆಯುವುದು ಇಲ್ಲಿ ಕಾರ್ಯಚಟುವಟಿಕೆ, ನಮ್ದೇನು ಇಲ್ಲ. ಆದ ಕಾರಣ ನಮ್ಮ ಪ್ರಯತ್ನ ಭಗವಂತನ ಬಗ್ಗೆ ಹೇಳುವಂಥದ್ದು, ಬೇರೆ ಏನು ಇಲ್ಲ. ಭಕ್ತರ ಸಹವಾಸದಲ್ಲಿ ಎಷ್ಟು ಅದ್ಭುತವಾಗಿ ಶ್ರೀಲ ಪ್ರಭುಪಾದರು ಒಂದೊಂದು ಅಕ್ಷರವನ್ನ, ಒಂದೊಂದು ಪದವನ್ನ ನಮ್ಮೆಲ್ಲರ ಹೃದಯಕ್ಕೆ ತಾಗಿ, ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನ ಹೊರಗೆ ಹಾಕಿ ಭಗವಂತನನ್ನ ನಮ್ಮ ಹೃದಯದಲ್ಲಿ ಕೂತ್ಕೊಳಿಸುವ ಹಂಗೆ ನಮಗೆ ಶ್ರೀಲ ಪ್ರಭುಪಾದರ ಸಹಾಯ. ಕೃಷ್ಣನನ್ನು ಕುರಿತ ಚರ್ಚೆಯು ಬಹು ಶಕ್ತಿಯುತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು
ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ಇಂಪಾರ್ಟೆಂಟ್. ಅರಗಿಸಿಕೊಳ್ಬೇಕು ನಾವು. ಅರಗಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂದ ಬಸವ ಅಂದು ಅಂತ ತುಳುವಿನಲ್ಲಿ ಹೇಳ್ತಾರೆ. ಕರೆಕ್ಟಾ? ಕೇಳಿದ್ದೀರಾ ಯಾರಾದ್ರೂ? ತುಳುವಿನಲ್ಲಿರುವವರಿದ್ದಾರೆ ಯಾರಾದ್ರೂ? ಹೌದಾ ಬಸವ ಹೌದು ಕೇಳಿದಿರಾ? ಕೇಳಿದ್ದೇವೆ. ಕೇಳಿ. ಹೌದಾ ಬಸವ ಹೌದು. ಅಥವಾ ಇನ್ನೊಂದು ಗಾದೆ ಇದೆ, ಕೋಣನಲ್ಲಿ ಎಂತ ಕೋಣನಲ್ಲಿ ಕೇಳಿ ಗದ್ದೆ ಉಳಿದ ಕಿನ್ನರಿ ಬಾರಿಸಿ. ಅಲ್ಲ, ಅದು ಒಂದು ವಿಚಾರ. ಕೋಣನಲ್ಲಿ ಕೇಳಿ ಯಾರಾದ್ರೂ ಗದ್ದೆ ಉಡ್ಲಿಕ್ಕಿದ್ಯಾ? ಕೋಳಿ ಹತ್ರ ಕೇಳಿ ಇದು ಕಡಿತಾರ ಹೇಳಿ ಅದು ಕೂಡ ಉಂಟು. ಹಾ, ಹಾಗೆ ಆಗ್ತದೆ ನಮ್ಮ ಜೀವನ. ಹೇಗೆ? ಅಂದ ಬಸವ ಅಂದು ಅಥವಾ ಹೌದ ಬಸವ ಹೌದು. ಅಲ್ಲಿ ಬಸವನ ಹಾಗೆ ಇರುದು ನಾವು. ಬಸವ ಅಂತ ಹೇಳಿದ್ರೆ ಬ್ರೈನ್ ಯೂಸ್ ಮಾಡುದಿಲ್ಲ, ಇಂಟೆಲಿಜೆನ್ಸ್ ಯೂಸ್ ಮಾಡುದಿಲ್ಲ, ಸುಮ್ನೆ ಭಕ್ತಿಯಲ್ಲಿ ಇದೆ. ಅದು ಕೂಡ ಬೆನಿಫಿಟ್ಟೇ ಖಂಡಿತವಾಗಿ. ಆದ್ರೆ ಇಲ್ಲಿ ಮುನ್ನಡೆಯುವ ಬಗ್ಗೆ ಚಿಂತನೆ ಅಷ್ಟೇ. ಅದೇನ್ ತಪ್ಪೇನಿಲ್ಲ, ಅದರಲ್ಲಿ ಖಂಡಿತವಾಗಿ ಇದು ಸಹಾಯ ಆಗ್ತದೆ. ಆದ್ರೆ ಮುನ್ನಡೆಯುವುದು ಅಂತ ಹೇಳಿದ್ರೆ ಮಾರ್ಚಿಂಗ್ ಹೋಗ್ಬೇಕಲ್ಲ ಮುಂದೆ, ಇದ್ದಲ್ಲೇ ಇರಬಾರ್ದಲ್ಲ. ಆ ಇದ್ದಲ್ಲೇ ಇಲ್ಲದೆ ಆಗುವುದಕ್ಕೆ ಏನು ಸಹಾಯ ಮಾಡ್ತದೆ ಅಂತ ಹೇಳಿದ್ರೆ ಜ್ಞಾನವನ್ನ ಅರಗಿಸಿಕೊಳ್ಳುವುದೇ ಸಹಾಯ ಮಾಡ್ತದೆ. ಅರಗಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ 24 ಗಂಟೆ ಕೂಡ ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಪ್ರಯತ್ನ. 24 ಗಂಟೆ ಆಗುದಿಲ್ಲ. 24 ಗಂಟೆ ಅಂತ ಅನ್ಕೊಂಡ್ರೆ 5 ಗಂಟೆಯ 2 ಗಂಟೆಯ 1 ಗಂಟೆಯ ಆಗ್ತದೆ. ಆದ ಕಾರಣ ನಾವು ಫೋಕಸ್ ಮಾಡುವಾಗ ಏಮ್ ಇಡುವಾಗ 24 ಗಂಟೆ ಅಂತ ಏಮ್ ಇಡಬೇಕು. ಅಥವಾ ಅದಕ್ಕೋಸ್ಕರ ಎಲ್ಲ ಆಚಾರ್ಯರು 24 ಗಂಟೆ ಅಂತ ಹೇಳ್ತಾರೆ. ಏಮ್ ಯಾವತ್ತು ಹೈ ಇಡ್ತಾರೆ. ಆ ಏಮ್ ಹೈ ಇಡುವಾಗೇನೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಆಗ್ತದ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿದ್ರೆ ನಮ್ಮ ದಿನದಲ್ಲಿ ನಾವು ಮೇ ಬಿ 1 ಗಂಟೆ 2 ಗಂಟೆ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೇವೆ. ಆದ್ರೂ ಕೂಡ ನಾವು ಜ್ಞಾನವನ್ನ ಅರಗಿಸಿಕೊಳ್ಳುವ ಕಡೆಗೆ ಮುಂದೆ ಹೋಗ್ತಾ ಇರ್ತೇವೆ. ಹೀಗೆ ಪ್ರಯತ್ನ ಪಟ್ರೆ ಎಲ್ಲೆಲ್ಲಿ ಆಗ್ತದೆ, ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ಕೃಷ್ಣನ ಕಾಣುವ ರೀತಿಯಲ್ಲಿ ಇರಬೇಕು. ಬೇರೆ ಯಾರನ್ನೂ ನೋಡುವ ಹಾಗಿರಬಾರ್ದು. ಕೃಷ್ಣ ಭಕ್ತರು, ಶಿಲ ಪ್ರಭುಪಾದರಿರ್ಲಿ, ಗುರುಗಳಿರ್ಲಿ, ಯಾರನ್ನಾದ್ರೂ ಫೋಟೋ ಹಾಕಿರ್ಬೇಕು ಅಥವಾ ಯಾವ್ದಾದ್ರು ಒಂದು ಕೊಟೇಶನ್ ಹಾಕಿರ್ಬೇಕು. ನಾಹಂ ವಿಪ್ರೋ ನಚ ನರಪತಿ. ಬೆಳಿಗ್ಗೆ ಎದ್ದ ತಕ್ಷಣ ಜಪ ಮಾಡೋಕ್ಕಿಂತ ಮುಂಚೆ ನಾನು ಯಾರು ಅಲ್ಲ, ನಾನು ವ್ಯರ್ಥ, ನಾನು ಭಗವಂತನ ದಾಸ ಆಗ್ಲಿಕ್ಕೂ ಪ್ರಯೋಜನ ಇಲ್ಲದವನು, ಆದ್ರೆ ನನಗೆ ಏನೋ ಭಾಗ್ಯ ಸಿಕ್ಕಿದೆ, ನನ್ನ ದಾಸರ ದಾಸನಾಗಿ ಮಾಡಪ್ಪ ಕೃಷ್ಣ ಅಂತ ಕೇಳ್ಕೊಂಡು ಹರೇ ಕೃಷ್ಣ ಅಂತ ಜಪ ಮಾಡ್ಬೋದು. ನೋಡಿ ಎಷ್ಟು ಅದ್ಭುತವಾಗಿ ನಮಗೆ ಈ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಶ್ರೀಲ ಪ್ರಭುಪಾದರ ಮುಖಾಂತರ ಸಿಗ್ತಾ ಇದೆ. ನಾವಿದನ್ನ ಅರಗಿಸಿಕೊಳ್ಬೇಕಿದ್ರೆ ನಾವು ಸಂಘ ಮಾಡ್ಬೇಕು. ಮುಂದೆ ಹೋಗ್ತಾ ಇದ್ದೇನೆ. ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗಿಂತ ಹೆಚ್ಚು ಗೌಪ್ಯವಾದ ವಿಷಯಗಳನ್ನು ವರ್ಣಿಸುತ್ತಾನೆ. ನೋಡಿ, ಭಗವಂತನ ಧಾಮಕ್ಕೆ ಹೋಗುವ ಎಲ್ಲ ವಿಷಯಗಳು ಭಗವದ್ಗೀತೆಯಲ್ಲಿದೆ. ಬೇರೆ ಬುಕ್ ಅಗತ್ಯ ಇಲ್ಲ. ಆದರೆ ಬೇರೆ ಬುಕ್ ಇದಕ್ಕೆ ಸಹಾಯ, ಆಮೇಲೆ ಬೇರೆ ಪುಸ್ತಕಕ್ಕೆ ಇದು ಸಹಾಯ. ಆದ ಕಾರಣ ಬೇರೆ ಅಲ್ಲ. ಶ್ರೀಮದ್ ಭಗವದ್ಗೀತೆ, ಶ್ರೀಮದ್ ಭಾಗವತ, ಚೈತನ್ಯ ಚರಿತಾಮೃತ ಬೇರೆ ಅಲ್ಲ. ಇದೆಲ್ಲ ಒಂದೇ ಏನು, ಎಲ್ಲವೂ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡುವಂಥದ್ದು. ಆದ ಕಾರಣ ಈ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಇಂಟ್ರೆಸ್ಟ್ ಇದೆ, ಇವನು ಓದ್ತಾ ಇದ್ದಾನೆ, ಇವನಿಗೆ ಇನ್ನೂ ಜಾಸ್ತಿ ಹೇಳ್ಕೊಡುವ. ಇಂಟ್ರೆಸ್ಟ್ ಇದ್ದಾನೆ, ಎಫರ್ಟ್ ಹಾಕ್ತಿದ್ದಾನೆ, ಅರಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಇನ್ನು ಸ್ವಲ್ಪ ಕೊಡುವ ಅಂತ ಹೇಳಿ ಎಲ್ಲಿವರೆಗೆ ಕೊಡುವ? ಅಲ್ಲಿ ಮೇಲೆ ಏರ್ಲಿಕ್ಕೆ ಇನ್ನು ಜಾಗೇ ಇಲ್ಲ, ಅಲ್ಲಿವರೆಗೆ ತಲುಪಬೇಕು ಇವ, ಅಲ್ಲಿವರೆಗೆ ಸಿಗುವವರೆಗೆ ನಾನು ಅವನಿಗೆ ಜ್ಞಾನ ಕೊಡ್ತೇನೆ ಅಂತ ಹೇಳುವ ಅತ್ಯುತ್ತಮವಾದ ಉತ್ಕೃಷ್ಟವಾದ ಜ್ಞಾನವೇ ಈ ಅಧ್ಯಾಯದಲ್ಲಿ ಹೇಳ್ತಾ ಇರುವಂತದ್ದು, ಗೌಪ್ಯವಾದಂತಹ ಜ್ಞಾನ. ಭಗವದ್ಗೀತೆಯ 1ನೆಯ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೆಯ ಮತ್ತು 3ನೆಯ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 2ನೇ ಮತ್ತು 3ನೇ ಅಧ್ಯಾಯ ರಹಸ್ಯ. 7ನೇ ಮತ್ತು 8ನೇ ಅಧ್ಯಾಯಗಳಲ್ಲಿ ಚರ್ಚಿಸಿರುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಅವು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು.
ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ ಅಂತ ಹೇಳುವಂತಹ ಪರಿಶುದ್ಧ ಭಕ್ತಿಗೆ ಸಂಬಂಧಪಟ್ಟಂತಹ ಅಧ್ಯಾಯ 9ನೇಯದ್ದು. ಆದುದರಿಂದ ಇದನ್ನು ಪರಿಶುದ್ಧ ಅಂದ್ರೆ ಏನು, ಬೇರೆ ಯಾವುದರ ಮಿಕ್ಸ್ ಇಲ್ಲ. ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ಅನ್ಅಲಾಯ್ಡ್ ಡಿವೋಷನಲ್ ಸರ್ವಿಸ್. ಎಷ್ಟು ಜನ ನೀವೆಲ್ಲ ಚಿನ್ನ ಧರಿಸ್ತಿದ್ದೀರಲ್ಲ? ಯಾರಾದ್ರೂ ಚಿನ್ನ ಧರಿಸದವರಿದ್ದಾರೆ ಇಲ್ಲಿ? ಗಂಡಸರಾಗ್ಲಿ ಹೆಂಗಸರಾಗ್ಲಿ? ಹರೇ ಕೃಷ್ಣ. ಚಿನ್ನ ಅಥವಾ ಚಿನ್ನದ ತರ ಕಾಣುವಂಥದ್ದು ಏನೋ ಒಂದು ಧರಿಸ್ತಾ ಇದ್ದೀರಾ ಯಾರಾದ್ರೂ? ಹೌದು ಪ್ರಭುಜಿ. ಎಲ್ಲರೂ ಧರಿಸ್ತಾರೆ. ಅದು ಪ್ಯೂರಾ ಮಾತಾಜಿ? ಪ್ಯೂರ್ ಪ್ರಭುಜಿ. ಎಷ್ಟು ಪ್ಯೂರ್? ಪ್ಯೂರ್ ಇರಲ್ಲ ಪ್ರಭುಜಿ, ಅದ್ರೊಟ್ಟು ಮಿಕ್ಸ್ ಮಾಡಿದ್ರೆ ಮಾತ್ರ ಗಟ್ಟಿ ಆಗತ್ತೆ. ಅರಿವು ಪ್ಯೂರ್ ಎಷ್ಟು ಪ್ಯೂರ್? 916 ಅಲ್ಲ 24 22 ಈಗ 22 ಹೌದು ಪ್ರಭುಜಿ. ಅರಿವು ಹೇಳ್ಬೇಡಿ ಎಷ್ಟುಂಟು ಅಂತ, ತಮಾಷೆ. ಆದ ಕಾರಣ ಮಾತಾಜಿ ಹೇಳಿದಾಗೆ, ರೂಪಿಣಿ ಮಾತಾಜಿ ಹೇಳಿದಾಗೆ ಅದು ಮಿಕ್ಸ್. ಎಷ್ಟೇ ಪ್ಯೂರ್ ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಅದ್ರಲ್ಲಿ ಏನು ಮಿಕ್ಸ್ ಇದೆ ಅಂತ ಹೇಳಿ. ಮುಖ್ಯವಾಗಿ ಅದರಲ್ಲಿ ತಾಮ್ರ ಮಿಕ್ಸ್ ಮಾಡ್ತಾರೆ, ಹಿತ್ತಾಳೆ ಮಿಕ್ಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಮಾತಾಜಿ ಹೇಳಿದಾಗೆ ಗಟ್ಟಿ ಆಗುದಿಲ್ಲ. ಅದು ಮೆದು ಮೆದು ಇರ್ತದೆ. ಚಿನ್ನವನ್ನು ನಾವು ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಶುದ್ಧ ಚಿನ್ನವನ್ನ ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದನ್ನ ಅಶುದ್ಧ ಮಾಡಿಯೇ ಕೊಡುದು ನಮಗೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅನ್ಅಲಾಯ್ಡ್. ಅನ್ಅಲಾಯ್ಡ್ ಅಂದ್ರೆ ಮಿಕ್ಸಿ ಇಲ್ಲದ್ದು. ಅಲಾಯ್ ಅಂತ ಹೇಳಿದ್ರೆ ಒಂದು ವಸ್ತು, ಅದರಲ್ಲಿ ಏನೂ ಮಿಕ್ಸ್ ಇರಬಾರ್ದು. ಅನ್ಅಲಾಯ್ಡ್, ಮಿಕ್ಸ್ ಇಲ್ಲ. ಅದೇ ರೀತಿಯಲ್ಲಿ ನಾವು ಮಾಡುವಂತ ಭಕ್ತಿಯಲ್ಲಿ ಜ್ಞಾನ, ಕರ್ಮ, ಇಂತಹ ಮುಂತಾದ ವಿಚಾರಗಳು ಮಿಕ್ಸ್ ಮಾಡಬಾರ್ದು. ನಮಗೆಲ್ಲರಿಗೂ ಈಗ ಮಿಕ್ಸೇ ಇಷ್ಟ. ಅದಕ್ಕೋಸ್ಕರ ನಾವು ಈಗ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಾವೇನ್ ಮಾಡ್ತೇವೆ, ಮಿಕ್ಸೇ ಇಷ್ಟ. ನಮ್ಗೆ ಒಂದೇ ರೀತಿಯ ಆಹಾರ ಇಷ್ಟಪಡುದಿಲ್ಲ. ಯಾವ್ದು ಇಷ್ಟಪಡ್ತೇವೆ? ತರತರವಾಗಿ ಕಟ್ಟು ಮಾಡಿ ಏನೇನೋ ಮಾಡಿ ಹಾಕಿ ಕೊಟ್ಟಿರ್ತಾರಲ್ಲ, ಅದಿಷ್ಟ. ಏನೇನೋ ಮಾಡಿ ಹಾಕಿರೋದು, ಅದಕ್ಕೇನು ಪಿಜ್ಜಾ ಅಂತ ಹೇಳ್ತಾರೆ, ಅದಿಷ್ಟ. ಅದ್ರಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ, ನೋಡ್ಲಿಕ್ಕೆ ಏನೋ ಒಂದು ಅಲಂಕಾರ, ಅದನ್ ಪಿಜ್ಜಾ ಇಷ್ಟ. ಆಮೇಲೆ ಬರ್ಗರ್ ಇಷ್ಟ. ನಮ್ಮ ದಕ್ಷಿಣ ಭಾರತದಲ್ಲಿ ಆಗ್ಲಿ ಉತ್ತರ ಭಾರತದಲ್ಲಿ ಆಗ್ಲಿ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಅಂತ ಮಿಕ್ಸ್ ಇರೋದು ತುಂಬಾ ಕಡಿಮೆ, ಅಷ್ಟಿರುವುದಿಲ್ಲ ಅಂತ ಅನ್ಕೊಳ್ತೇನೆ, ನನಗೆ ಗೊತ್ತಿಲ್ಲ. ಪಲಾವ್ ಅಂತ ಇದೆ. ಈಗ ಪಲಾವ್ ಅಲ್ಲೂ ಮಿಕ್ಸ್ ಎಲ್ರಿಗೂ ಇಷ್ಟ ಅಲ್ವಾ ಪಲಾವ್ ಅಂತ ಹೇಳಿದ್ರೆ. ಈಗ ನಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ಮಾಡೋದೇನು ಆ ತರದ್ದೇ ಅಲ್ವಾ? ಯಾಕೆಂತ ಹೇಳಿದ್ರೆ ನಮಗೆಲ್ಲ ಇಷ್ಟ ಪಲಾವ್. ಯಾವ್ದಾದ್ರು ಬ್ಲ್ಯಾಂಡ್ ನಮ್ಗೆ ಇಷ್ಟ, ಬರೀ ಅನ್ನ ಸಾರು. ಅನ್ನ ಸಾರು ಬೇಡ ನನಗೆ. ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಒಂದನ್ನು ಹಿಡಿಯುವಂಥದ್ದು. ನಮ್ಗೆಲ್ರಿಗೂ ಇಷ್ಟ ತುಂಬವನ್ನು ಹಿಡಿಯುವಂಥದ್ದು. ಅದಕ್ಕೋಸ್ಕರ ನಮಗೆ ಕಷ್ಟ. ನಮಗೆ ಒಂದನ್ನು ಹಿಡಿಲಿಕ್ಕೆ ಇಷ್ಟ ಇಲ್ಲ, ಏಕತತ್ವ ಅಭ್ಯಾಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಮಗೆ ಈ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಒಂದನ್ನೇ ಹಿಡಿಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಏನನ್ನು ಹಿಡಬೇಕು? ವ್ಯವಸಾಯ ಆತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಏಕೇಹ ಅಂತ ಒಂದನ್ನು ಹಿಡ್ಕೋ. ಯಾವುದು ಒಂದನ್ನು ಹಿಡ್ಕೊಳ್ಬೇಕು? ಕೃಷ್ಣನನ್ನು. ಕೃಷ್ಣನನ್ನು ಅಂತ ಹೇಳುವಾಗ ನಮಗೆಲ್ಲರಿಗೂ ಗೊತ್ತೊಂದು ಕೃಷ್ಣ ಮತ್ತು ಕೃಷ್ಣಕ್ಕೆ ಸಂಬಂಧಪಟ್ಟಂತಹ ಕೃಷ್ಣನ ದಾಸರನ್ನ ಹಿಡಿಯುವಂಥದ್ದು. ಅವರನ್ನ ಹಿಡಿದ್ರೆ ಏನಾಗ್ತದೆ? ಒಂದೇ ವಿಚಾರವನ್ನು ಹಿಡಿದ ಹಾಗೆ ಆಗ್ತದೆ ಎಲ್ಲರನ್ನ. ಏಕೇಹ ಆ ವಿಚಾರವನ್ನು ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು. ಅದರ ಬಗ್ಗೆ ಶುದ್ಧವಾದ ಭಕ್ತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಲ್ಲಿ ಇಲ್ಲಿ ಬೇರೆ ಬೇರೆ ಏನನ್ನು ಹಿಡಿಯುವಂತ ವಿಚಾರ ಇಲ್ಲ, ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದವು. ಆದುದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದ್ದೇವೆ. ಆ ಒಂದನ್ನು ಎಕ್ಸ್ಪ್ಲೇನ್ ಮಾಡೋದು ಸುಲಭ ಅಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರೆ ಆಕ್ಸೆಪ್ಟೇ ಮಾಡ್ಲಿಕ್ಕೆ ರೆಡಿ ಇಲ್ಲ ನಾವು. ಈಗ ನಾವು ಯಾರತ್ತಾದ್ರೂ ಕೃಷ್ಣನ ಭಕ್ತಿಯ ಬಗ್ಗೆ ಹೇಳಿದ್ರೆ, ಯಾಕೆ ಕೃಷ್ಣನ ಭಕ್ತಿ, ಯಾಕೆ ಕೃಷ್ಣನೇ ಪರಮೋತ್ತಮ, ಟೈಮ್ ವೇಸ್ಟ್, ಯಾಕೆ ಅಷ್ಟೆಲ್ಲ ಮಾಡೋದು? ಎಷ್ಟೋ ಜನ ಎಷ್ಟೋ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಅವರಿಗೆ ಒಂದು ಹಿಡಿಲಿಕ್ಕೆ ರೆಡಿ ಇಲ್ಲ. ಅವರು 100 ಹಿಡಿಯುವವರು. 100 ಹಿಡಿಯುವವರಿಗೆ ಅಲ್ಲ ಈ ಜಾಗೆ. ಆದರೆ ನಿಧಾನವಾಗಿ ಶುದ್ಧರಾಗಿ ಒಂದನ್ನೇ ಹಿಡಿಲಿಕ್ಕೆ ಬರ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಆದ್ರೆ ಒಂದನ್ನೇ ಹಿಡಿಯುವವರಿಗೆ ಮಾತ್ರ ಇದು, ಒಂದನ್ನೇ ಹಿಡಿಯುವವರಿಗೆ ಮಾತ್ರ. ತಸ್ಮಾದ್ ಏಕೇನ ಮನಸಾ, ಶ್ರೀಮದ್ ಭಾಗವತ. ತಸ್ಮಾದ್ ಏಕೇನ ಮನಸಾ ಅಂದ್ರೆ ಏನು? ಒಂದೇ ಮನಸ್ಸಿಂದ. ಯಾರನ್ನ ಹಿಡಬೇಕು? ಭಗವಾನ್ ಸಾತ್ವತಾಂ ಪತಿ. ಯಾರನ್ನ ಹಿಡಿಬೇಕು? ಸಾಧುಗಳ ಪತಿ, ಭಗವನ್ ಭಕ್ತರ ಪತಿ. ಯಾರು? ಭಗವನ್ ಭಕ್ತರ ಪತಿ. ಭಗವಂತನ ಭಕ್ತರ ಪತಿ ಯಾರು? ಭಗವಂತ. ಯಾರು? ಕೃಷ್ಣ.
ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದಾ. ನಿತ್ಯ ಒಂದು ಕ್ಷಣ ಬಿಡದೆ ಏನ್ ಮಾಡ್ಬೇಕು? ಶ್ರೋತವ್ಯ ಕೀರ್ತಿತವ್ಯಶ್ಚ, ಕೇಳಬೇಕು ಭಗವಂತನ ಬಗ್ಗೆ, ಹೇಳಬೇಕು ಭಗವಂತನ ಬಗ್ಗೆ. ಧ್ಯೇಯ, ಧ್ಯಾನ ಮಾಡಬೇಕು ಭಗವಂತನ ಬಗ್ಗೆ. ಪೂಜ್ಯಶ್ಚ ನಿತ್ಯದ, ಸೇವೆ ಮಾಡಬೇಕು ಭಗವಂತನದ್ದು. ಈ 4 ವಿಚಾರ ಹೇಗೆ ಮಾಡಬೇಕು? ಏಕೇನ ಮನಸ, ಒಂದು ಆ ಕಡೆ ಈ ಕಡೆ ಮಾಡಬಾರದು ಮನಸ್ಸನ್ನ. ಅದನ್ನೇ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳುವಂಥದ್ದು. ಅದಕ್ಕೆ ಹೇಳುವಂಥದ್ದು ಗುಹ್ಯತಮ ಜ್ಞಾನ. ಈಗಾಗಲೇ ಕೊಟ್ಟಿದ್ದಾರೆ ಅಲ್ಲಿ ಸ್ವಲ್ಪ, ಇಲ್ಲಿ ಅದನ್ನ ಜಾಸ್ತಿ ಕೊಡ್ತಾರೆ. ಅದಕ್ಕೆ ಹೇಳುವಂಥದ್ದು ಪರಿಶುದ್ಧ ಭಕ್ತಿ ಅಂತ ಹೇಳಿ. ಆದ್ರೆ ನಾವೆಲ್ಲರೂ ಬೇರೆ ಬೇರೆ ಮಾಡ್ತಿದ್ದೇವೆ. ಆ ಬೇರೆ ಬೇರೆ ಮಾಡೋದ್ರಲ್ಲಿ ಹೇಗೆ ಒಂದನ್ನ ಹಿಡಿಬಹುದು ಅಂತ ಹೇಳಿ ಚಿಂತನೆ ಮಾಡ್ಬೇಕು. ನಾವು ಹೇಗೆ ಕೃಷ್ಣನನ್ನೇ ಚಿಂತನೆ ಮಾಡ್ಬೇಕು, ನಾವು ಏನೆಲ್ಲ ಮಾಡ್ತಾ ಇರುವಾಗ, ಕೆಲಸ ಆಗ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರುವಾಗ. ಆದುದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದೆ. ಕೃಷ್ಣನು ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು. ಅದ್ಭುತ ಇದು ನೋಡಿ, ಇಲ್ಲಿ ಕೃಷ್ಣನು ಎಲ್ಲಿ ನೆಲೆಸಿದವನು? ಗುಹ್ಯತಮ ಜ್ಞಾನದಲ್ಲಿ ನೆಲೆಸಿದವನು. ಅಲ್ಲಿ ಇಲ್ಲಿ ಸಿಗುದಿಲ್ಲ ಕೃಷ್ಣ ಸಿಗ್ಬೇಕಿದ್ರೆ ಅಲ್ಲೇ ಸಿಗ್ಬೇಕು. 9ನೇ ಅಧ್ಯಾಯವನ್ನು ಓದಿಯೇ ಸಿಗಬೇಕು. ಸಹಜವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವವನು, ಆ ಗುಹ್ಯತಮವಾದಂತ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುವಂತವನು ಭಗವಂತ. ಆದುದರಿಂದ ಅದನ್ನ ಸಿಗ್ಬೇಕಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ಬೇರೆ ಎಲ್ಲಿಯೂ ಸಿಗುದಿಲ್ಲ. ಆದುದರಿಂದ ಐಹಿಕ ಜಗತ್ತಿನಲ್ಲಿ ಇದ್ದರೂ ಆತನಿಗೆ ಯಾವುದೇ ಐಹಿಕ ನೋವುಗಳಿಲ್ಲ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಪರಮ ಪ್ರಭುವಿಗೆ ಪ್ರೇಮಪೂರ್ವಕ ಸೇವೆಯನ್ನು ಸಲ್ಲಿಸಲು ಬಯಸುವವನು ಐಹಿಕ ಬದುಕಿನಲ್ಲಿ ಬದ್ಧ ಸ್ಥಿತಿಯಲ್ಲಿ ಇದ್ದರೂ ಆತನನ್ನು ಮುಕ್ತನೆಂದೇ ಪರಿಗಣಿಸಬೇಕೆಂದು ಹೇಳಿದೆ. ಇಹ ಯಸ್ಯ ಹರೇರ್ದಾಸೆ ಕರ್ಮಣ ಮನಸಾ ಗಿರಾ ನಿಖಿಲಾಸು ಅಪಿ ಅವಸ್ಥಾಸು ಜೀವನ್ ಮುಕ್ತ. ಅದೇ ಶ್ಲೋಕ ಹೇಳ್ತಾ ಇರೋದು. ಇಹ ಯಸ್ಯ ಹರೇರ್ದಾಸ್ಯೆ ಕರ್ಮಣ ಮನಸಾ ಗಿರ. ಕಾಯ ವಾಚ ಮನಸ ಭಗವಂತನ ಭಕ್ತಿ ಮಾತ್ರ ಮಾಡ್ತಿದ್ರೆ ಇಲ್ಲೇ ಇರುವಾಗ ಅವನು ಭಗವಂತನ ಧಾಮದಲ್ಲಿದ್ದಾನೆ. ಶ್ರೀಲ ಪ್ರಭುಪಾದರು ಎಲ್ಲಿದ್ದಾರೆ? ನಿತ್ಯ ಭಗವಂತನ ಧಾಮದಲ್ಲಿ. ಅವರು ಕಾಣ್ತದೆ ಇಲ್ಲಿದ್ದಾರೆ ಅಂತೇಳಿ, ಆದ್ರೆ ಅವರು ನಿತ್ಯ ಭಗವಂತನ ಧಾಮದಲ್ಲಿ. ಹೀಗೆಯೇ ಈ ರೀತಿಯಲ್ಲಿ ಕಾರ್ಯನಿರತನಾಗಿರುವವನನ್ನು ಮುಕ್ತನೆಂದೇ ಪರಿಗಣಿಸಬೇಕು ಎನ್ನುವುದನ್ನು ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಇದರ ಮುಂದೆ ಹೋಗೋಣ. 2 ಪ್ಯಾರಾ ಇದೆ, 3 ಪ್ಯಾರಾ ಇದೆ. 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅಂತ ಹೇಳೋದಕ್ಕೆ ನಾವಿಲ್ಲಿ ಇವತ್ತು ವಿರಾಮ ನೀಡೋಣ. ನಾಳೆ ಮುಂದಿನ ಪ್ಯಾರಾ ಓದೋಣ. ಹರೇ ಕೃಷ್ಣ. ಕ್ಷಮಿಸು, ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೇನೆ. ಏನಾದ್ರೂ ಸಂಶಯ ಇದ್ರೆ ದಯವಿಟ್ಟು ಕೇಳಿ. ಅಕಸ್ಮಾತ್ ನಾನೇನಾದ್ರೂ ಹೇಳಿದ್ರೆ ತಪ್ಪಿದ್ರೆ ಕರೆಕ್ಷನ್ ಮಾಡೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಒಂದು ರಿಕ್ವೆಸ್ಟ್ ಇದೆ ಪ್ರಭು. ಎಸ್ ಪ್ರಭುಗಳು. ಈ 9ನೇ ಅಧ್ಯಾಯದ್ದು ಈಗ ಹೇಳಿದ್ರಲ್ಲ ಪ್ರಭು, ಇದನ್ನ ಈ ಸ್ವಲ್ಪ ವಿವರವಾಗಿ ಇದನ್ನೇ ಸೆಪರೇಟ್ ಆಗಿ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿ ನಮ್ಮ ಗ್ರೂಪ್ಗೆ ಹಾಕಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಪ್ರಭು. ಓಕೆ. ಯಾತಕ್ಕೆ ನಾವು ಕೃಷ್ಣನ್ ಹಿಂದೆನೆ ಹೋಗ್ಬೇಕು ಅಂತ ಹೇಳ್ತಾ ಇರೋ ತುಂಬಾ ಜನರಿದ್ದಾರೆ ಪ್ರಭು. ಅವರಿಗೆ ಇದನ್ನೆಲ್ಲ ಸ್ವಲ್ಪ ಹಂಚ್ಬೇಕಾಗಿದೆ ನಾವು ಸ್ವಲ್ಪ. ಓಕೆ ಓಕೆ, ನೋಡ್ತೀನಿ ಪ್ರಭುಗಳೇ. ನಾನು ಮಂದಾಹ, ನನಗೆ ಈಗ ಇಲ್ಲ ಹೇಳಿದ್ದು ಪ್ರಭು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಹೊತ್ತಾಗೋ ನೆನಪಿರುವುದಿಲ್ಲ. ಇಲ್ಲ ಇವಾಗ ಇವತ್ತು ನಾಳೆ ಜ್ಞಾಪಕ ಇರುತ್ತೆ ಪ್ರಭು, ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಈಗ್ಲೇ ಅದು ಕಬ್ಬಣಕ್ಕೆ ಆದಾಗ್ಲೇ ಸ್ವಲ್ಪ ಅದು ತಟ್ಟು ಬಿಟ್ರೆ ಅದು ಕರೆಕ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು ಈಗ್ಲೇ ನಿಮ್ಗೆ ರಿಕ್ವೆಸ್ಟ್ ಹಾಕಿರೋದು. ದಯವಿಟ್ಟು ಖಂಡಿತ ಪ್ರಭುಜಿ, ಪ್ರಯತ್ನ ಪಡ್ತೀನಿ. ಆಯ್ತು ಪ್ರಭುಜಿ, ದಂಡವತ್ ಪ್ರಣಾಮ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಇವತ್ತು ನಾಳೆ